ಕಲ್ಪನಾರಹಿತ ಇರುವಿನ ಅನುಸಂಧಾನನ ಧ್ಯಾನ. ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಎರಡು ಕಲ್ಪನೆಗಳ ಮಧ್ಯಸ್ಥಿತಿಯಲ್ಲಿ ಕೇವಲ ಆನಂದಮಯವಾದ ಇರುವ ಇರ್ತದೆ. ಪುನಃ ಇದನ್ನು ನೆನಪು ಮಾಡ್ಕೊತ ಇರಬೇಕು. ಅದರ ನೆನಪಿನಾಗ ಇರುವುದ ಧ್ಯಾನ. ಕಲ್ಪನಾರಹಿತ ಇರುವಿನ ಅನುಸಂಧಾನ ಯಾವಾಗಲೂ ಅದರ ನೆನಪಿನಾಗಿದ್ದರೆ ಅದು ಅನುಭವ ಬಿಟ್ಟು ಬಿಡದೆ ಅದು ನಡಿಬೇಕು. ಒಳಗೆ ಅಭ್ಯಾಸ ಆಂತರಿಕವಾಗಿ ನಾವು ಏನಾರು ಕಲ್ಪಿಸ್ಕೊಂಡು ಕೂಡೋದು ಧ್ಯಾನ ಅಲ್ಲ. ಯಾವ್ದಾರ ನಾಮ ರೂಪ, ಯಾವ್ದಾರ ಫೋಟೋ ಇಟ್ಕೊಂಡು ಕೂಡ್ತೀನಿ, ಗೊಂಬೆ ಇಟ್ಕೊಂಡು ಕೂಡ್ತೀನಿ, ಹೊರಗೊಂದು ರೂಪವು ನೀಕ್ಷಿಸದೆ, ಒಳಗೆ ಬೇರಾವ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ, ಮರೆಯದೆ, ಎಚ್ಚರವನ್ನು ಅಚ್ಚಳಿಯದೆ, ವಾಸನೆಯುರಿಸದೆ, ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯುವುದಾಗುವುದು ನಿಜ ಸುಖವ. ತನ್ನ ತಾನು ಎಡೆಬಿಡದೆ ಆರೈಲು ಅರಿಯದಾತ. ಎಡೆಬಿಡದೆ ಹಿಂಗೆ ಕಲ್ಪನೆಗಳೆಲ್ಲ ಬಂದ್ ಮಾಡಿ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಾವು ಏನಾರ ಒಂದು ಕಲ್ಪಿಸ್ಕೊಂಡು ಧ್ಯಾನ ಅಲ್ಲ. ಹೊರಗೆ ಏನಾರ ಇಟ್ಕೊಂಡ್ಕೊಂಡು ಒಳಗೆ ಏನಾರ ಮನಸ್ಸಿನಾಗ ಕಲ್ಪಿಸ್ಕೊಂಡು ಇನ್ನೊಂದು ಐತಿ, ಅಲ್ಲಿ ದೇವರು ಬರ್ತೈತಿ, ಭೇಟಿ ಆಕೈತಿ, ಅದು ಹೆಣ್ಣು ಐತಿ ಗಂಡು ಐತಿ ಅಂತ ಏನಾದ್ರು ಆಕಾರ ಕಲ್ಪಿಸ್ಕೊಂಡು ಯಾವ ಆಕಾರನೂ ಇಲ್ಲ. ಅದು ಅನ್ಯವಾಗಿ ಯಾವುದೂ ಇಲ್ಲ. ನಿನಗೆ ಅನ್ಯವಾಗಿ ಕಲ್ಪಿಸ್ಕೊಳ್ಳಿಕ್ಕೆ ಎಲ್ಲ ಅಡಿಗೆ ಹೋಗ್ತಾವ. ಕಲ್ಪನೆಯಾಗ ಅವಕ್ಕೆ ಅಸ್ತಿತ್ವ ಇಲ್ಲ. ಎಲ್ಲ ಕಲ್ಪನಾ ಸರಿಸಿದಾಗ ಯಾವುದಿರ್ತೈತಿ ಅದು ನಿಜವಾದದ್ದು. ಅದ ನೀನದಿ. ನಿನ್ನ ನೆನಪು ಮಾಡ್ಬೇಕಂದ್ರೆ ಯಾವುದೇ ಥರದ ಕಲ್ಪನೆಗೆ ನೀವು ಅವಕಾಶ ಕೊಡಬಾರ್ದು. ಅದ ದೇವರ ಧ್ಯಾನ, ಭಗವಂತನ ಧ್ಯಾನ. ಅಪಾರವಾದಂಥ ಆನಂದದ ಅನುಭವ ನಿನಗೆ ಹಾಕಿರ್ತೀವಿ. ನೀನೇನಾರ ಕಲ್ಪಿಸ್ಕೊಂಡ ಕಲ್ಪನಾದ ಬೆನ್ನು ಹತ್ತಿ ಯಾಕ್ರಿ ಅದ ಧ್ಯಾನ ಅಂತ ತಿಳ್ಕೊಂಡು ಏನಾರು ಮಾಡ್ಕೊತ ಕುಂತ್ರೆ ಏನಾರು ಆಕೈತಿ. ಯಾವುದೋ ಕಲ್ಪನಾ ಇರಲಿಲ್ಲ ಅಂದ್ರೆ ಏನಿರ್ತೈತಿ ನೀವು ನೋಡ್ಕೊರಿಲ್ಲ. ನಿಮ್ಗೆ ಅನುಭವ ಬರ್ತದೆ ಪ್ರತಿಯೊಬ್ಬರಿಗೆ. ಕಲ್ಪನಾರಹಿತ ಇರುವಿನ ಅನುಸಂಧಾನ ಇತ್ತು ಅಂತಂದ್ರೆ ಆರಾಮನ ಇರ್ತೀನಿ. ಮನಸ್ಸಿನಾಗ ಏನಾರ ಒಂದು ಕಲ್ಪನಾ ಮಾಡ್ಕೊತ ಬಂದ್ರೆ ಕಲ್ಪಿತ, ಅದು ಇಲ್ಲದ್ದು ಕಲ್ಪಿಸ್ಕೊಂಡದ್ದು. ಅದರ ಇರು ಏನಂತ ಅದನ್ನು ಕಲ್ಪಿಸಲಿಕ್ಕೆ ಬರೋದಿಲ್ಲ. ಕಲ್ಪನಾ ಎಲ್ಲ ಕೈ ಬಿಟ್ಟು ಅದನ್ನು ಅನುಭವ ಮಾಡ್ಕೋಬೇಕು. ಅದ ನಿಜದ ಎಚ್ಚರ. ಅದರ ಅನುಭವ ಮಾಡಿಕೊಂಡು ಅವರಿಗೆ ದಾರ್ಶನಿಕರು ಅಂದ್ರೆ ಕಲ್ಪನಾರಹಿತ ಇರುವಿನ ಅನುಸಂಧಾನ ಅದು ಗಟ್ಟಿ ಆಗ್ಬೇಕು ನೋಡ್ರಿ. ಒಳಗೆ ಆಂತರಿಕವಾಗಿ ಅಭ್ಯಾಸ. ಅದು ಒಂದೇ ದಿನ ಎರಡೇ ದಿನ ಮಾಡೋಲ್ಲ, ಜನ್ಮ ಜನ್ಮಾಂತರ ಇದಕ್ಕೆ ಪ್ರಯತ್ನ ಬೇಕು. ಕಲ್ಪನಾರಹಿತ ಆಗಿರ್ಬೇಕಾತಂದ್ರೆ ಅನೇಕ ಮನುಷ್ಯ ಜನ್ಮಗಳ ಪ್ರಯತ್ನ ಬೇಕಿರುತ್ತೆ. ಬಹುನಾಂ ಜನ್ಮನಾಂ ವ್ಯತಿತಾನೆ ಅಂತ. ಏನಾರ ಒಂದು ಗೆನಿಸ್ಕೊಂಡು ಕೂತ್ರೆ, ಭಾವಿಸ್ಕೊಂಡು ಕೂತ್ರೆ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದಮಗೆ ಇರದಯ ಸುಖ ಇರದು ಅಂತ. ಹೌದು, ಏನೇನಾರ ಭಾವಿಸ್ಕೊತ ಕೂತ್ರೆ ಭಾವಿಸ್ಕೊಂಡಂಗಿಲ್ಲ. ಅದು ಎಲ್ಲ ಭಾವ ರಹಿತ ಆದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ. ಅದನ್ನು ನಾವು ಅನುಭವ ಮಾಡ್ಕೋಬೇಕಾಗೈತಿ. ಭಾವನೆಗಳೆಲ್ಲ ಭಾವಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಜೀವತ್ವವನ್ನು ನೆರೆ ನೀಗಿ ಅದೆಲ್ಲ ಜೀವಭಾವ ಪರಮಭಾವ ಅದು ಭಾವದೊಳಗೆ ಭಾವರಹಿತ ಆದಾಗ ಭಾವಾತೀತ ಸ್ಥಿತಿನ ತನ್ನ ನಿಜ ಸ್ವರೂಪ. ಅದರ ಎಚ್ಚರಿಕೆಯನ್ನು ಮಾಡ್ಕೋಬೇಕಾಗಿದೆ ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ. ಅದಕ್ಕಾಗಿ ಒಳಗೆ ಆಂತರಿಕವಾಗಿ ಮಹಾತ್ಮರೆಲ್ಲ ಈ ಪ್ರಕಾರವಾಗಿ ನಮ್ಗೆ ಅದನ್ನು ತಿಳಿಸಿಕೊಟ್ಟಾರೆ. ಭಾವನೆಗಳಿಗೆ ಕಲ್ಪನೆಗಳಿಗೆ ಅವಕಾಶ ಕೊಡೋಕ್ಕೂ ಸರಸರವನ್ನೆಲ್ಲ. ಅದಕ್ಕೆ ಅದರಿಂದನೇ ನಮ್ಗೆ ಅದು ಇದ್ದ ವಸ್ತುವಿನ ಅನುಭವ ಮಾಡ್ಕೊಳ್ದಾಗ ಆಗದಂಗೆ ಆಗೈತಿ. ಅನುಭವಕ್ಕೆ ಬರ್ದಂಗೆ ಯಾಕೆ ನಮ್ಗೆ ಅನುಭವ ಕೊಡುವಲ್ಲ? ಕಲ್ಪನೆಗಳಿಂದ ಆವರಣ ಆಗೈತಿ. ಹಿಂಗೆ ನ್ಯಾಡ ಆಲೋಚನೆ ಮಾಡ್ಕೊತ ಕಲ್ಪಿಸ್ಕೊತ ಇದೆಯಲ್ಲ, ಅದಕ್ಕೆ ನಮಗೆ ಅದು ಅನುಭವ ಕೊಡುವಲ್ಲ. ನ್ಯಾಡ ಆಲೋಚನೆ ಮಾಡೋದೆಲ್ಲ ಕೈ ಬಿಡು, ಕಲ್ಪನಾ ಎಲ್ಲ ಕೈ ಬಿಡು, ಅದು ಅನುಭವ ಬರ್ತೈತಿ. ಅದ ಅಭ್ಯಾಸ ಮಾಡ್ಬೇಕಾಗೈತಿ ನಾವು. ಕಲ್ಪನಾರಹಿತ ಇರುವಿನ ಅನುಸಂಧಾನ
ನೀ ಯಾವ ಬೇಕಾದ ಆಸನ ಮ್ಯಾಗ ಕೂಡ್ಬೋದು, ಯಾವಾಗ ಬೇಕು ಅವಾಗ ನೀವು ಮಾಡ್ಬೋದು ಅದನ್ನು. ಏ ಉತ್ಕಟ ಇಚ್ಛಾ ಇತ್ತಂದ್ರೆ ಯಾವಾಗ ಬೇಕು ಅವಾಗ ನಿನಗೆ ಅದನ್ನು ಹೊಂದಲಿಕ್ಕೆ ಬರ್ತೈತಿ. ನಿರಂತರ ಎಡೆಬಿಡದೆ ಮಾಡೋ ಕೆಲಸ. ಅದನ್ನು ಬಿಟ್ಟು ಮತ್ತೇನು ಮಾಡವ ನೀವು? ನಿನಗೇನು ಬೇಕಾಗೈತಿ ಅದನ್ನ ನೆನಪು ಮಾಡ್ಕೋದು ಬಿಟ್ಟರೆ, ಬೇಡಾದದ್ರ ನೆನವನಾಗಿದ್ರೆ ಬೇಕಾದದ್ದು ಎಲ್ಲಿ ಸಿಗ್ಬೇಕು? ನಾವು ಏನು ಬೇಕಾಗೈತಿ ಅದನ್ನ ನೆನಪು ಮಾಡೋದು ಬಿಟ್ಟೇವಿ, ಬೇಡಾದ ನೆನವನ್ಯಾಗ ಕಾಲು ಕಳಿಲಿಕ್ಕೆ. ನಾವು ಏನು ನೆನಪು ಮಾಡ್ತೇವೆ? ಎಚ್ಚರ ಆದ ಕೂಡಲೇ ಈ ಜಗತ್ತಿನ ನಾಮ ರೂಪಗಳು ಯಾಕಡೆ ಇಂದ್ರಿಯಗಳ ಗೋಚರಗಳು ಇದ್ರ ಕಡೆನೆಲ್ಲ ಹಾಕ್ಕೊಡ್ತೇವೆ. ಇದನ್ನ ನೆನಪು ಮಾಡೋದ್ರಿಂದ ನಮಗೆ ಬೇಕಾದದ್ದೈತೋ ಏನು ಬೇಡಾದದ್ದೈತೋ ನೋಡ್ಕೋರಿ. ಇದ್ರ ನೆನವನ್ಯಾಗ ಕಾಲು ಕಳೆದವ್ರಿಗೆ ಬೇಕಾದದ್ದು ಸಿಕ್ಕೈತೇನೋ ನೋಡ್ಕೋರಿ. ನಾವೆಲ್ಲರೂ ಇದರ ಸಂಶೋಧಕರಾಗಬೇಕಾಗೈತಿ, ಆತ್ಮ ಸಂಶೋಧಕರು. ನಾವು ಸ್ವತಃ ಪ್ರಯತ್ನ ಮಾಡ್ಬೇಕಾಗೈತಿ. ಹೆಂಗಿದ್ರೆ ನಾವು ಆರಾಮಿನ ಭಾವವಾಗಿರ್ತೇವೆ. ನೀವಾಗಿದ್ದಾಗ ಆರಾಮಿರ್ತೀರೋ ಏನು ಶರೀರ ನೀವಾಗಿದ್ದಾಗ ಆರಾಮಿರ್ತೀರೋ? ಶರೀರ ನೀವಾಗಿರೋದು ಕಾಯಂ ನಾವು. ಎಚ್ಚರಿಕೆ ಪೂರ್ತಿ ಕಷ್ಟ. ಈ ಶರೀರ ನೀನಾಗಿತ್ತು. ನಿದ್ದೆ ಎತ್ತಿದಾಗ ಎಲ್ಲಿತ್ತು? ಏನಾಗಿದ್ದೆ? ಹೆಣ್ಣಾಗಿದ್ದು ಏನು ಗಂಡಾಗಿದ್ದು? ಕನಸಿನಾಗ ಏನಾಗಿದ್ದೆ? ಎಚ್ಚರಿಕೆಯಾಗ ಏನಾರ ಆಗೋದು, ಕನಸಿನಾಗಾರ ಏನಾರ ಆಗೋದು. ನಿದ್ದೆ ಎತ್ತಾಗ ಅಲ್ಲಿ ಏನಾಗಿದ್ದಿ? ಏನೋ ಆಗೋದು ಹೋಗತ್ತಲ್ಲಿ ಬಂದಾಗೈತಿ. ಏನೂ ಆಗಲಿ ಇದ್ದಾಗ ಹೆಂಗದಿ? ಎಚ್ಚರಿಕೆಯಾಗಿ ಏನಾರ ಆಗಿದೆಯಲ್ಲ ಅವಾಗ ಹೆಂಗದಿ? ಕನಸಿನಾಗ ಏನಾರ ಅವಾಗ ಹೆಂಗದಿ? ನೋಡ್ಕೊ. ಏನೂ ಆಗಬಾರ್ದ್ರಿ ನನಗನ್ನುವಂಗಿದ್ರೆ ನೀ ಏನೂ ಮಾಡಕ್ಕೆ ಹೋಗ್ರಿ. ಏನಾರ ಮಾಡಿದಾಗ ಆಗೋದಲ್ಲ, ನೀನ ಮಾಡ್ಕೊಂಡದ್ದು ಅದೆಲ್ಲ. ದೇವ್ರು ಮಾಡ್ಯಾನ್ರಿ ನಮಗೆಲ್ಲ. ಇಂಥ ಹೊತ್ತು ನಾನು ಯಾರೂ ಮಾಡೋದಿಲ್ಲ, ನೀ ಮಾಡ್ಕೊಂಡದ್ದನ. ನಿನ್ನ ಕರ್ಮದ ಫಲ ನೀನ ಉಣ್ಣಾಕ್ ಬಂದಿ. ತಾ ಮಾಡಿದ ಕರ್ಮಕ್ಕೆ ತಾನ ಭಾಗಿಯಾಗೋದು. ಯಾರೂ ನಿನ್ನನ್ನು ಈ ಸ್ಥಿತಿಗತಿಗಳಿಗೆ ತಂದಿಲ್ಲ. ದೇವರು ನಮಗಿಂತ ಹೊತ್ತಂದ್ರಿ ಅಂತ ಯಾರು ತಂದಿಲ್ಲೋ. ನೀ ಮಾಡ್ಕೊಂಡದ್ದಿಲ್ಲ. ನಿನ್ನ ಕೈ ಒಳಗೈತಿ ನಿನ್ನ ಭವಿಷ್ಯ. ಯಾರೂ ನಿನ್ನ ಹಣೆ ಬರ ಬರೆಯವ್ರಿಲ್ಲ, ನೀನ ಬರ್ಬೋದು ನಿನ್ನ ಹಣೆ ಬರ. ಯಾ ಶೆಟಿಗೆವನು ಬರೋದಿಲ್ಲ, ಬ್ರಹ್ಮನೂ ಬರೋದಿಲ್ಲ ನಿನ್ನ ಹಣೆ ಬರ. ನೀನ ಮಾಡು. ನೀ ಪ್ರಯತ್ನ ಪೂರ್ವಕ ಎಂಥ ಸಂಸ್ಕಾರ ನೀ ಮಾಡ್ಕೋತಿ ಅಂತ ವಾತಾವರಣವಾಗಿ ನಿನಗೆ ಜನ್ಮ ಬರ್ತದೆ. ಅದರ ಫಲ ನಿನಗೆ ಸಿಗ್ತೈತಿ. ಉತ್ತಮ ಸಂಸ್ಕಾರ ಮಾಡ್ಕೊಂಡ್ರೆ ಉತ್ತಮ ಜನ್ಮ ಬರ್ತೈತಿ. ಹೀನ ಸಂಸ್ಕಾರ ಮಾಡ್ಕೊಂಡ್ರೆ ಹೀನ ಜನ್ಮ ಬರ್ತೈತಿ. ನಿನ್ನ ಕೈ ಒಳಗೈತಿ ಎಲ್ಲ ಮಾಡ್ಕೋತಿ. ಅದಕ್ಕೆ ಉತ್ತಮರ ಸಂಘ ಮಾಡಿದ್ರೆ ನಿನಗೆ ಉತ್ತಮ ಸಂಸ್ಕಾರಕ್ಕೈತಿ. ಹೌದು. ಹೀನ ಜನರ ಸಂಘ ಮಾಡಿದ್ರೆ ಹೀನ ಸಂಸ್ಕಾರಕ್ಕೈತಿ. ನೋಡ್ಕೋರಿ ಯಾರ್ಯಾರು ಸಂಘ ಮಾಡಿದ್ರೆ ಏನಾಕೈತಿ ಅನ್ನೋದು ನಿಮ್ಗೆ ಗೊತ್ತು. ನಾವು ಎದರ ಸಂಘದಾಗಿದ್ದೇವೆ ನೋಡು ಅಂತ ಮನಸ್ಸು ತಯಾರಾಕೈತೆ. ಹೌದಿಲ್ಲ? ಸಹವಾಸದ ಫಲ ಅಂತಾರ ಸಂಘದ. ಅದರ ಪರಿಣಾಮ ಆಗೈತಿ ಇದು. ವಿಷಯರೂಪಿ ಮಣ್ಣನ್ನು ತಿನ್ನುತ್ತಿರುವಂತಹ ಮನಸ್ಸೆಂಬ ಬಾಲಕನಿಗೆ ಬುದ್ಧಿ ಹೇಳಿ ಬಿಡಿಸ್ಬೇಕದನ್ನು. ಯಾಕೆ ತಿರುಗ್ತಿಲ್ಲ ಮನಸ್ಸು ಆ ವಿಷಯ ಚಿಂತನೆ? ಏನು ಲಾಭ ನಿನಗೆ ಅಂತ? ಯಾಕೆ ಹೀನ ವಿಷಯದಳು ಸುಳಿದು ವಿರತಿ ಇಲ್ಲದಲೇ ಎಲೆ ಕಾಕು ಮಾನಸವಿ ನಿನಗದ್ರೊಳೇನುಂಟು? ಯಾಕೆ ಅದನ್ನ ಎಚ್ಚರ ಆದ ಕೂಡಲೇ ಬರೇ ಅದ ನೆನಪನ್ಯಾಗ ಕಾಲ ಕಳಿತಿ? ಏನು ಲಾಭ ಐತಿ ನಿನಗದ್ರಾಗ? ವಿಷಯ ಚಿಂತನ ಬಿಟ್ಟಾಗ ಆರಾಮಾಯ್ತು, ವಿಷಯ ಚಿಂತನದಾಗ ಕಾಲ ಕಳಿವಾಗ ಆರಾಮಾಯ್ತು. ನೋಡ್ಕೊ. ಆರಾಮ್ ಬೇಕಾಗಿತ್ತು ಅಂದ್ರೆ ವಿಷಯ ಚಿಂತನ ಕೈ ಬಿಡ. ತೊರೆ ವಿಷಯವನ್ನು ಎಲ್ಲಿ ಮನಸ್ಸಿನಾಗ ಹಿಡದೆ ಅದನ್ನ. ಯಾಕೆ ಹಿಡದೆ? ವಿಷಯ ವಸ್ತುಗಳು ಸುಖ ಕೊಡ್ತಾವ ಅಂತ. ಈ ವಿಷಯ ಅಂದ್ರೆ ಇವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ.
ಕಣ್ಣಿನ ರೂಪ, ಕಿವಿ ಗಾಯನ, ಮೂಗಿನ ವಾಸನೆ, ನಾಲಿಗೆ ರುಚಿ, ಚರ್ಮದ ಸ್ಪರ್ಶ, ಇವನು ನಾವ ಕಲ್ಪಿಸ್ಕೊಂಡೇವು ಸುಖ, ಇದರಿಂದ ಹಿಂಗಿದ್ರೆ ಸುಖ ಸಿಗ್ತೈತೆ ಅಂತ. ಅವೇನು ಬಂದು ನಮಗೆ ಆಮಂತ್ರಣ ಕೊಟ್ಟಿಲ್ಲ, ಇವನು ಗಳಸು, ಇವನು ಹೊಂದು, ಸಂಪರ್ಕ ಮಾಡು, ನಾವು ಸುಖ ಕೊಡ್ತೇವೆ ಅಂತ ನಿನಗೆ ಯಾವ ಕರೆದಿಲ್ಲ, ನಿನಗೆ ಆಮಂತ್ರಣ ಕೊಟ್ಟಿಲ್ಲ. ನೀನು ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಕೊಂಡೆ ಬೆನ್ನು ಹತ್ತಿ ಅದಕ್ಕೆ. ಅದರಿಂದ ಏನು ಲಾಭ ಆಗಿತ್ತು ನೋಡ್ಕೊ. ವಿಷಯಗಳ ಬೆನ್ನು ಸುಖ ಕೊಡ್ತಾವಂತ ಬೆನ್ನು ಹತ್ತಿದವ್ರು ಏನಾಗ್ಯಾರ ನೋಡ್ಕೊ ಈ ಜಗತ್ತಿನ. ಒಬ್ಬರ ಅದರಿಂದ ಲಾಭ ತಗೊಂಡಾನ? ಯಾರೂ ಅದರಿಂದ ಲಾಭ ತಗೊಂಡೇ ಇಲ್ಲ. ನಾವು ಮಾತ್ರ ಕಂಡಿನೂ ಇಲ್ಲ, ಕೇಳಿನೂ ಇಲ್ಲ. ಹೌದಿಲ್ಲ? ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗದಿಂದ ಸುಖ ಹೊಂದಿದೀವಿಪ್ಪ ಅನ್ನೋರ್ನ ಜಗತ್ತಿನ ಇತಿಹಾಸದೊಳಗೆ ಕೇಳಿಲ್ಲ. ನೀವು ಅಂತೇನಂದ್ರೆ ಮಾಡು, ಭಾಳ ಚಲೋ ಆತ. ಯಾರು ಬೇಡ ಅಂತಾರೆ ಅಂಥವ್ರಿಗೆ ಏನು ಹೇಳಕ್ಕೆ ಹೋಗ್ಬಾರ್ದು. ವಿಷಯದ ಸಂಪರ್ಕ ಭೋಗದಿಂದ ಸುಖ ಹೊಂತೇನೆ ಅನ್ನೋರಿಗೆ ಮರೆತಾದರೂ ಅರೂಪಲಾಗದಿದನೊಮ್ಮೆ ಅಂತ. ಅಂಥವ್ರಿಗೆ ಹೊಡಿಪ ಚಗಡಿ ಅಂತ ಹೇಳೋದು. ಯಾರು ಬೇಡ ಅಂತಾರೆ ಹೊಡಿರಿ ಅಂತ. ಅದಲ್ಲ, ನಿಜವಾಗಿ ಸುಖ ಹೊಂದಬೇಕನ್ನೋ ಅಷ್ಟೇ ಹೇಳ್ಬೇಕಿದ್ನ. ಬಾಕಿದವ್ರಿಗೆ ಹೇಳೋ ಕೆಲಸನೇ ಇಲ್ಲ. ಇದ್ದ ಸಮಾಧಾನ ಕೆಡಿಸ್ಕೋತೀನಿ, ಕೇಳೇ ಇದ್ದವಾಗ ಹೇಳವ ಮೂರ್ಖ ಅಂತ. ಹೌದಿಲ್ಲ? ಒಲವಿನಿಂದ ಕೇಳ್ಬೇಕನ್ನೋ ಇದ್ರೆ ಅದನ್ನ ಹೇಳು. ಇಲ್ಲ ಅಂದ್ರೆ ಹೇಳಕ್ಕೆ ಹೋಗ್ಬೇಡ. ಏನಿಂದ ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗೆ ಇರ್ತಾನೆ, ಎಲ್ಲಿ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಏನು ಅದ ಶಾಣೆತನ. ಜಗತ್ತಿನ ಕೂಡ ಜಗತ್ತಿನಾಗಿಂತ ತನ್ನ ಗತಿನಾಗ ತಾಗಿರ್ತಾನೆ. ಅರಿಯದ ಮೂಢನ ಪರಿಯಳು ನಿಜವನರಿದ ಯುವಕಿ ತನ್ನ ಕುರುಹು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದಳು ಉಂಡುಟ್ಟು ಸಂಚರಿ. ಹುಚ್ಚರು ಕೂಡ ಹುಚ್ಚರಂಗ ಇರ್ತಾನೆ. ನಾವು ಶಾಣೆತನ ತೋರ್ಸಕ್ಕೆ ಹೋಗೋದು. ಭಾಳ ಮಂದಿ ಹುಚ್ಚರಿದ್ದಾಗ ಶಾಣೆ ಅಂದ ಏನು ನಡೀತೈತೆ? ನಡೀದಿಲ್ಲ. ಎಲ್ಲರೂ ಹುಚ್ಚರು ಶಾಂತಿ, ಅದರಾಗ ಅವ ಹೇಳಕ್ಕೆ ಹೋಗೋದಿಲ್ಲ. ಅವ ನಿಮ್ಮ ಅವನ ಹತ್ರ ಕೂಡ ಹನ್ನೊಂದು ಪರಿಚಯ ಕೂಡ ಗೋಯಿಂದ ಅಂತಾರಲ್ಲ, ಅವ ಅಜ್ಞಾನಿ ಹಂಗೆ ವರ್ತನೆ ಮಾಡ. ಅವಾಗೆಲ್ಲ ಗೊತ್ತಿರ್ತೈತಿ ಅದು ಹಕ್ಕಿಕತಿ. ಎಲ್ಲೋ ಒಬ್ಬ ಅದ್ರ ಕಡೆ ಒಲವು ಇದ್ರೆ ಮಾತ್ರ ಅದನ್ನ ಹೇಳ್ತಾನ. ಗುಡ್ಡಿ ಕುಕಾರಿ ಕೀಡಿ ತಗೊಂಡ್ಬರ್ಬೇಕಾದ್ರೆ ತನ್ನ ನಾದಕ್ಕಾಗಿ ಈ ಕೀಡಿ ಯಾವ್ದು ಹಿಡಿ ಮ್ಯಾಗ ಚೆಂದ ಮಾಡ್ತತಿ, ಅದನ್ನ ಹಿಡ್ಕೊಂಡ್ ಬಂದಿರ್ತೈತಿ. ಅದು ಎಲ್ಲ ಕೀಡಿ ತಗೋದಿಲ್ಲ. ಅದು ತಾನು ಗುಯಿ ಅಂತ ಹಾರುವಾಗ ಯಾವ್ದು ಕೀಡಿ ಮ್ಯಾಲ ಹೆಂಡ ಚಡಿ ಎತ್ತತೈತಿ ಅದನ್ನ ಹಿಡ್ಕೊಂಬಂದು ಮನಿ ಕಟ್ಟಿ ತನ್ನಂಗ ಮಾಡ್ಕೋತೈತಿ. ಹಂಗ ಜ್ಞಾನಿ ತಿಳ್ಕೋಬೇಕನ್ನೋ ಒಲವು ಇದ್ದಲ್ಲಿ ಅವ ಹೇಳ್ತ. ಇಲ್ಲ ಮರ್ತಾದರೂ ಅರೂಪಲಾಗದಿದು ನಮ್ಮೆ ಕರ್ಮ ತತ್ಪರರಿಗೆ. ಈ ಜಗತ್ತಿನಾಗ ಏನಾರ ಮಾಡಿ ಸುಖ ಹೊಂದಬೇಕನ್ನೋ ಅವ್ರಿಗೆ ಇದನ್ನ ಹೇಳ್ಬಾರ್ದು. ಮಕ್ಕಳದಾರಂದ್ರೂ ಹೇಳಕ್ ಹೋಗ್ಬೇಡ. ಮಮತೆಯಿಂದ ಅದನ್ನು ಸುಧಾ ಹೇಳಕ್ ಹೋಗ್ಬೇಡ. ಮಕ್ಕಳದಾರನ್ನು ಸುಧಾ ಯಾಕ ಹೇಳಿದ್ರು ವ್ಯರ್ಥ. ಹೇಳ್ಬೇಕನ್ನೋ ಇದು ಒಲವು ಇಲ್ಲಲ್ಲ. ಒಲವಿಲ್ಲದ ಹಾಗೆ ಕೇಳಿದ್ದೇನು ಕೊಡ ಡಬ್ಬ ಹಾಕಿ ನೀರು ಸುರಿದಂಗೆ, ಬೋರ್ಗಲ್ ಮೇಲೆ ನೀರುಗರಿದಂತೆ. ಮೂರ್ಖನಿಗೆ ಬುದ್ಧಿಯನ್ನು ನೂರ್ಕಾಲು ಹೇಳಿದರೆ ಬೋರ್ಗಲ್ ಮೇಲೆ ನೀರುಗರಿದಂತೆ. ಮೂರ್ಖರಿಗೆ ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನೋವ್ರಿಗೆ ಬಾಳೆ ಮಾಡೇ ಸುಖ ಹೊಂದ್ಬೇಕನ್ನೋರು ಮೂರ್ಖರು. ಒಂದು ಅತ್ಯಂತ ಮೂರ್ಖರು. ಮೂರ್ಖರಲ್ಲಿ ಅತ್ಯಂತ ಮೂರ್ಖರು ಸಂಸಾರದಲ್ಲಿ ಸುಖವನ್ನು ಭಾವಿಸುವರು. ಈ ಮೂರ್ಖರಿಗೆ ಬುದ್ಧಿ ಎಷ್ಟು ಹೇಳಿದ ಬೋರ್ಗಲ್ ಮೇಲೆ ನೀರಿಗೆ ಎಷ್ಟು ವರ್ಷ ಆಯ್ತು ಹೇಳಾಕತ್ತೀನಿ. ಹೇಳಿದ್ದನ್ನ ಬಿಡ್ತೀರಿ ಹೊರತು ನಿಮ್ಮದೇನೇ ಬಿಡುದಿಲ್ಲ. ಹೌದಿಲ್ಲ? ಹೇಳಿದ್ದ ನೆನಪೈತೆ ನಿನಗೆ? ಇಷ್ಟು ವರ್ಷ ಕೇಳೇನಂತಿ, ಕೇಳಿದ್ದ ನೆನಪೈತಿ? ನೆನಪಿದ್ರೆ ಇದ್ರ ಬೆಣ್ಣೆ ಹಾಕತ್ತಿದ್ದಿ. ನೀಟಾರ ಪರಿವರ್ತನೆ ಆಗೈತಿ ನೋಡಿ. ಹೆಂಗಿದ್ದದ್ದು ಹಂಗೈತಿ, ಎಂದಿನಂತೆ ಹಂಗೈತಿ. ಅದರಲ್ಲಿ ಸುಖ ಬುದ್ಧಿ ಬಾಳೆ ಮಾಡ್ಬೇಕು, ಅದರನ್ನು ವಿಷಯ ಸಂಗ್ರಹ ಮಾಡ್ಬೇಕು, ವಿಷಯ ಭೋಗ ಮಾಡ್ಬೇಕು ಅನ್ನೋ ಆಶೆ ಹಂಗೈತಿ. ನಾವು ಹೋಗೈತಿ, ಕಡಿಮೆ ಆಗೈತಿ ನೋಡ್ಕೊ. ಆಗಿಲ್ಲ. ನೀನು ವಿವೇಕ ಉದಯ ಆದಾಗ ಬರ್ತೈತಿ ಅದು. ಇದ್ರ ಹಕ್ಕಿಕತಿ ಗೊತ್ತಾಕೈತಿ. ವಿಚಾರದ ಬೆಳಕು ಬಿದ್ದಾಗ ದೋಷ ದರ್ಶನ ಆಕೈತಿ. ವಿಚಾರ ಇಲ್ಲದಕ್ಕೆ ಮಬ್ಬಿಗೆ ಬೀಳ್ತೀನಿ. ಮತ್ತು
ವಿಚಾರ ಉದಯ ಆಗ್ಬೇಕಾದ್ರೆ ನಾವು ಕಡೆ ಒಲುವಿನಿಂದ ಇದನ್ನ ಕೇಳು, ಚಂದ ಕೇಳು, ನೆರೆ ಕೇಳು, ಕೇಳುತ್ತದನು ಅರಿದುದನು ಒಮ್ಮೆಯೂ ಮರೆಯದಿರು ಗುರು ಪೇಳದ ತೆರೆದಳು. ಆನಂತರ ತನ್ನಿಂದ ತಾನ ಅದನ್ನು ದೋಷವನ್ನು ಕಂಡುಕೊಳ್ಳೆ ನಿನಗೆ ಸ್ವಾಭಾವಿಕವಾಗಿ ಅದರ ಬಗ್ಗೆ ಅನಾಸಕ್ತಿ ಉಂಟಾಗ್ತದೆ, ವೈರಾಗ್ಯ ಬರ್ತದೆ. ನೀವು ಬ್ಯಾಡಪ್ಪ ಇದ್ರಾಗ ಆಸಕ್ತಿ ಎಲ್ಲ ಹೋಗಿ ಸಿಗ್ತೈತೆ ಅನ್ನೋ ಬುದ್ಧಿ ಇತ್ತಂದ್ರೆ ಆಸಕ್ತಿ ಉಂಟಾಗ್ತದೆ. ಸಿಗ್ತೈತೆ ಅನ್ನೋ ಬುದ್ಧಿ ಎಲ್ಲ ಲೋಪ ಆಗ್ಬೇಕು. ಎದರೊಳಗೂ ಏನೂ ಇಲ್ಲ, ಈ ಜಗತ್ತಿನೊಳಗೆ ಏನು ಮಾಡಿದ್ರು ಸುಖ ಇಲ್ಲ ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗು. ದೋಷ ದರ್ಶನ ಆಗು. ಎಲ್ಲಿ ಹೋದರೂ ಧನುವ, ಏನು ಮಾಡಿದರೂ ಆಗುವುದಿಲ್ಲ, ಸುಖ ಶಾಂತಿ ಇಲ್ಲ. ಆರಾಮಿರ್ಬೇಕಂತ ಏನೆಲ್ಲ ಮಾಡಿದೆ ಈ ಜಗತ್ತಿನೊಳಗೆ, ಮಾಡ್ಬೇಕನ್ನೋದು ಏನೂ ಉಳಿಲಿಲ್ಲ. ಆದ್ರೆ ಅದರ ಪರಿಣಾಮ ಏನಾಗ್ತು, ಬೇಸರಿಕೆನ ಹೊಂದಿದಿಲ್ಲ. ಕಡೆಗೆ ಎಲ್ಲಿ ವಿಶ್ರಾಂತಿ ಹೊಂದಿದೆ? ಇವು ಯಾವ ಇಲ್ಲದಲ್ಲಿ, ಜಗತ್ತಿನ ಭಾವ ಇಲ್ಲದಲ್ಲಿ ಅಲ್ಲಿ ವಿಶ್ರಾಂತಿ ತನ್ನೊಳಗೆ ತಾನು ಹೊಂದೇನ. ಎಲ್ಲಿ ಸಿಗ್ತೈತಿ ವಿಶ್ರಾಂತಿ ಸ್ಥಾನ? ತನ್ನೊಳಗದ, ಹೊರಗೆ ಹುಡುಕಿರ ಸಿಗುವುದಿಲ್ಲ. ಭಿನ್ನ ಬಿಟ್ಟ ಅರಸಲು ಏನುಂಟು ಕಾಣಿಸಲು ಬರಿದೆ, ತನ್ನನೇ ಪರವೆಂದು ಬಗೆಯುವುದಲ್ಲದೆ. ನನ್ನಲ್ಲಿ ಇದ್ದದ್ದನ್ನು ಮರೆತ ಅನ್ಯದರ ಹುಡುಕಿ ಸುಳದ ನೀತಿಯಲ್ಲ ಕೆಲಸ. ಮಹಾತ್ಮರ ಎಚ್ಚರಿಕೆ ಕೊಡುವಂತ ಬಂದಾರ, ನಿನ್ನೊಳಗದಪ್ಪ, ಅನ್ಯದರ ಹುಡುಕಬೇಡ, ದನಿ ಬೇಡ ಅಂತ, ವಿಷಯದಲ್ಲಿ ಹುಡುಕಬೇಡ, ತ್ವರೆ ಬಿಡದನ. ಆ ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳಲ್ಲಿ ಹುಡುಕಾಕೈತಿ. ಎಷ್ಟು ತಲೆಮಾರುಗಳದು, ಎಷ್ಟು ಜನ್ಮಗಳಾದವು, ಎಷ್ಟೋ ಶರೀರಗಳ ಹಾಳು ಮಾಡ್ಕೊಂಡಿಲ್ಲ. ಅವುಗಳಲ್ಲಿ ಸುಖ ಐತೆ ಅನ್ನೋ ಅದ ವಾಸನೆಗಳ ಮೂಲಕ ಅವುಗಳ ಬೆನ್ನು ಹತ್ತಿ ತಿರುಗಾಕೈತಿ. ಆ ವಾಸನಾ ನಾಶ ಆಗ್ಬೇಕು ನೋಡ್ರಿ. ವಿಷಯಗಳ ಮೂಲಕ ಇಂದ್ರಿಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ವಾಸನ ಅವು ಒಳಗೆ ಗಂಡಿನ್ಯಾಗ ಹೃದಯ ಗ್ರಂಥಿ ಅಂತಾರ. ಈ ಹೃದಯ ಗ್ರಂಥಿ ನಾಶ ಅಂದಾಗ ಅಂತಃಕರಣ ಪರಿಶುದ್ಧಿ ಆಕತಿ. ಅವಾಗಿದರ ಅಭ್ಯಾಸ, ಬ್ರಹ್ಮಚಿಂತನದ ಅಭ್ಯಾಸ ನಿರ್ವಿಘ್ನವಾಗಿ ಸಾಕು. ಅದು ವಾಸನ ವಿಘ್ನ ಉಂಟು ಮಾಡ್ತಾವೆ. ಬೇಕಾದಂಗೆ ಹೇಳ್ಯಾನ ಕೇಳ್ತಾನಂದ್ರೆ ಸುಧಾ ಇಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಮತ್ತು ಹೇಳ್ಕೊಂಡು ಹೋಗ್ತಾವ. ತಮ್ಮ ಸೆಳವಿಗೆ ಹೇಳ್ಕೊಂಡು ಹೋಗ್ಕ ಮತ್ತು ಅದ ಸೆಳವಿಗೆ ಬೀಳ್ತೀನಿ. ಯಾಕೆ ಅಂತ ಮಾಡಿ ಅದ ರೂಢಿ ಅಂತ ಪರಿಸರ. ಮುಂಜಾನೆ ಎಚ್ಚರ ಆದ ಕೂಲಿ ಅವ ಅಲ್ಲ ಅಂತದ ಸುದ್ದಿ, ಬರೇ ಇಂಥವ್ರು ಇದ ಮಾತುಕತೆಗಳು. ಅದು ಬಾಳೆ ಸುದ್ದಿನ. ನಿಜವಾದ ಇರುವಿನ ಬಗ್ಗೆ ನಮಗೆ ನೆನಪಿತ್ತು ಅಂದ್ಕೂಡ ಅವ್ರಿಗೆ ಇದನ್ನ ನೆನಪು ಮಾಡೋರು ಯಾರು ಸಿಗ್ಬೇಕು? ಮನೆ ಅಂತ ತಂದೆ ತಾಯಿರ ಅದಾರ ಅಂತವ್ರು, ಸುತ್ತಮುತ್ತಲು ಅಂತ ಪರಿಸರ ಐತೇನು, ಸ್ವತಃ ನಿನಗಾರ ವಿಚಾರ ಮಾಡೋ ಸಾಮರ್ಥ್ಯ ಐತೇನು? ಅಂದಿಂದ ಎಂದು ಉದ್ಧಾರ ಆಗ್ಬೇಕು? ಚಾನ್ಸ ಇಲ್ಲ ನಿನಗೆ. ಯಾರಪ್ಪ ನಮ್ಮನ್ನು ಎಚ್ಚರಗೊಳಿಸೋರು? ಈ ಅಜ್ಞಾನ ನಿದ್ರೆಯಿಂದ ನಮ್ಮನ್ನು ಎಚ್ಚರಗೊಳಿಸೋರು ಯಾರು? ಜಾಗೃತಗೊಳಿಸೋರು ಅಂಥವ್ರ ಸಂಘ ಬೇಕಾಗಿತ್ತು. ಏನೋ ನೀನು ಹಿಂದಿನ ಜನ್ಮದ ಪುಣ್ಯ ಇದ್ರೆ ಅಂಥವ್ರ ಮಾರ್ಗದರ್ಶನ ಎಚ್ಚರಗೊಳಿಸ್ತಾರೆ. ಹಿಂದಿನ ಪುಣ್ಯ ಇದ್ರೆ ಅದು ಪ್ರಾರಬ್ಧಕ್ಕನುಸಾರವಾಗಿ ಅಂಥವು ಮಾರ್ಗದರ್ಶಕರ ದಿನ ಸಿಗ್ತಾರೆ. ನೀವು ಎಚ್ಚರ ಆಗ್ರಿಪ್ಪ, ಕೇಳ್ರಿ, ನೀವ್ಯಾರು, ನಿಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಕೇಳ್ರಿ. ಶೃಣ್ವಂತು ಅಮೃತಸ್ಯ ಪುತ್ರ ಜಾಗೃತ ಜಾಗೃತ ಉತ್ತಿಷ್ಠಿತ. ಎಚ್ಚರ ಆಗ್ರಿ, ಕೇಳ್ರಿ, ನೀವ್ಯಾರು, ನಿಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಅನುಭವಗಳ ಮುಖಾಂತರ ಚಂದ ಕೇಳ್ರಿ. ಕೇಳಿ ಇನ್ನ ಎಚ್ಚರ ಆಗ್ರಿ. ಅಜ್ಞಾನ ನಿದ್ರೆಯೊಳಗೆ ಬೀಳ್ಬೇಡ್ರಿ ಅಂತ. ಎಚ್ಚರ ಆಗ್ರಿ ಈ ಅಜ್ಞಾನ ನಿದ್ರೆಯಿಂದ. ಮತ್ತು ಪುನಃ ಅಜ್ಞಾನದೊಳಗೆ ಬೀಳ್ಬೇಡ್ರಿ. ಇಂದ್ರಿಯಗಳ ಮಬ್ಬಿಗೆ ಬಿದ್ದೆ ಅಂದ್ರೆ ಇದರಿಂದ ಕಡೆಗೆ ಹೋಗೋದು ಭಾಳ ಕಠಿಣ. ಎಲ್ಲರೂ ಅದ ಮಬ್ಬಿಗೆ ಬಿದ್ದುಬಿಟ್ಟು ಇಂದ್ರಿಯಗಳ ವ್ಯಾಮೋಹ. ಇದು ಎಲ್ಲ ದೋಷವನ್ನ ಯಾವ ಕಂಡಿರ್ತಾನ ಅದರಿಂದ ಅವ ದೂರ ಸರಿತಾನೆ. ಯಾವುದೇ ಇಂದ್ರಿಯ ಸಂಪರ್ಕ ಅವೆಲ್ಲ ಅನಿತ್ಯ ಅದಾವ, ದುಃಖ ರೂಪಿ ಐತಿ ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ತಂದ್ರೆ ಅವ ಅದ್ರ ಬಗ್ಗೆ ಅನಾಸಕ್ತಿಯನ್ನು ಆಸಕ್ತಿ ಹೊಂದೋದಿಲ್ಲ. ಅವ ಉದಾಸೀನಕ್ಕನ ವೈರಾಗ್ಯವನ್ನು ಹೊಂತಾನ. ಅದು ಬರಬೇಕಾಗೈತಿಲ್ಲ. ದೋಷವನ್ನು ಕಂಡಾಗ ಅದು ಬರ್ತೈತಿ. ದೋಷವನ್ನು ಕಾಣ್ಬೇಕಾದ್ರೆ ಬೆಳಕು ಬೇಕಲ್ಲ. ಕತ್ತಲ್ಲ ಕೈಯಾಡಿಸ್ಕೊಂತವ ಅಂತ ಇದ್ರ ಹಕ್ಕಿಕತಿ ಏನೂ ಗೊತ್ತಾಗೋದಿಲ್ಲ. ಅಜ್ಞಾನದೊಳಗೆ ಇವ ಸುಖರೂಪ ಅನಿಸ್ತದೆ. ವಿಚಾರದ ಬೆಳಕು ನಿನ್ನಲ್ಲಿ ಜಾಗೃತ ಆದಾಗ ಸುಖದಾಯಕವಾದದ್ದು ಯಾವುದು, ದುಃಖದಾಯಕವಾದದ್ದು ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು ಅನ್ನುವಂಥ ವಿವೇಕದ ಬೆಳಕು ನಮ್ಮಲ್ಲಿ ಅದು ಬಿದ್ದಾಗ
ಅದು ದಾರಿ ಹಿಡಿತಾನ. ಅಜ್ಞಾನದ ವ್ಯವಹಾರ ಎಲ್ಲ ತಪ್ಪು ತಿಳುವಳಿಕೆ ಒಳಗೈತಪ್ಪ ಆದಮೇಲೆ ನಾವು ದುಃಖ ಹೊಂದಾಕತ್ತೇವೆ. ತಿಳಿಗೇಡಿತನದಿಂದ ನಮ್ಗೆ ಇದ್ರ ಬೆನ್ನು ಹತ್ತಿ ದುಃಖ ಪಡ್ಲಿಕ್ಕೆ ತಿಳಿದ ಬೆನ್ನು ಹತ್ತೋದನ್ನ ಇಲ್ಲ. ತಿಳಿದು ನೋಡಿದ್ರೆ ಏನೂ ಇಲ್ರಿ ಅಂತಾನ ಅಂತಾನ. ಹೌದಿಲ್ಲ? ವಿಚಾರ ಮಾಡಿ ನೋಡಿದ್ರೆ ಏನು ಇಲ್ಲ ಬಿಡ್ರಿ ಇದ್ರ ತಿಳಿದು ನೋಡಿದ್ರೆ. ವಿಚಾರದಿಂದ ನೋಡ, ಜ್ಞಾನದಿಂದಲೇ ನೋಡು ಮನುಜ, ಯಾವುದು ಬಲು ಪಾಡ ಅಂತ. ಯಾವುದು ನಿನಗೆ ಹಿತ ಆಯ್ತು ನೋಡ್ಕೊಂಡು ವಿಚಾರ ಮಾಡಿ ನೋಡು. ಇದ್ರ ಸಂಬಂಧ ತಪ್ಪಿಸ್ಕೊಳ್ಳೋದು ಹಿತಾನೋ ಸಂಬಂಧ ಹಚ್ಕೊಳ್ಳೋದು ಹಿತಾನೋ ಆಯ್ತು ನೋಡು. ಇದ್ರ ಸಂಬಂಧ ಹಚ್ಕೊಂಡು ಜನ್ಮ ಜನ್ಮಾಂತರ ತಿರ್ಗಾಕತ್ತೀವಿ. ವಿಷಯ ಮತ್ತು ಇಂದ್ರಿಯಗಳ ಸಂಬಂಧ ಹಚ್ಕೊಂಡು ಬಳಲಿಕ್ಕೆ ತಪ್ಪುದನ ಇಲ್ಲ. ನಿಮಗೆ ಆರಾಮ್ ಬೇಕಾಗಿತ್ತಪ್ಪ, ನಮ್ಗೆ ಯಾವುದೋ ಬಳಲಿಕ್ಕೆ ಬೇಡ, ಬ್ಯಾಸರಿಕೆ ಕಳ್ಕೊಬೇಕು ಅನ್ನೋಂಗಿದ್ರೆ ಇದನ್ನ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗದಿಂದ ದೂರ ಸರಿ ಅಂತ, ಭಾಳ ಹಿಂದೆ ಸರಿ. ಸಮಾಧಾನ ಶಾಂತಿಯನ್ನು ಇವೆಲ್ಲ ಕೆಡಿಸ್ತಾವ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ಬಿಡಬೇಕು ಬಲು ಹಿಂದೆ, ಭಾಳ ದೂರ ಅದನ್ನು ಸರಿಸೋದು. ತನ್ನಿರವನ್ನು ಕೆಡಿಸುವ ಕಾಮವಿದನು ಕಂಡ ಯೋಗಿ. ಕಾಮಂದ್ರೆ ಇಂದ್ರಿಯಗಳ ಸಂಪರ್ಕದ ಇಚ್ಛಾನ ಕಾಮ. ತಿಂದರೆ ಸುಖ ಹೊಂತೀನಿ, ನೋಡಿರೋ ಸುಖ ಸಿಗ್ತೈತಿ, ಕೇಳಿರ ಗಾಯನ ಕೇಳಿರೋ ಸುಖ ಸಿಗ್ತೈತಿ. ಇಂದ್ರಿಯ ಆಕರ್ಷಣೆಗೆ ಅದರ ವ್ಯಾಮೋಹಕ್ಕೆ ಬಿದ್ದುಬಿಟ್ರಿ. ಅದರಿಂದ ಕಡೆಕಾಗಬೇಕಾದ್ರೆ ನಮ್ಮಲ್ಲಿ ವಿಚಾರದ ಬೆಳಕು ಬೇಕಲ್ಲ. ಯಾವಾಗ ನಮ್ಮಲ್ಲಿ ಅದು ಜಾಗೃತ ಆಕೈತಿ, ನಿರಂತರ ಸತ್ಸಂಗದೊಳಗೆ ತೊಡಗೋದ್ರಿಂದ ನಿನ್ನಲ್ಲಿ ಅದು ಜಾಗೃತ ವಿವೇಕ. ನಿನ್ನಲ್ಲಿ ವಿವೇಕ ಉದಯ ಆಗೋ ಮಠ ಇದರ ಹೀಗೆ ದೋಷ ದರ್ಶನನಾಗೋದಿಲ್ಲ. ಅದರ ಬಗ್ಗೆ ಉದಾಸೀನ ಭಾವನೆ ಆಸಕ್ತಿ ಹೋಗುದಿಲ್ಲ. ಕೇಳ್ತತಿ ಮತ್ತು ಅದ್ರಾಗ ಮೋಹಕ್ಕೆ ಬೀಳ್ತತಿ. ಹೊಳ್ಳೆ ಮತ್ತು ಅದ್ರಾಗ ಹೊಳ್ಳೆ ಅದೇ ವ್ಯವಹಾರದಾಗ ಬೀಳ್ತದೆ. ಅದು ಚಂದ ಕೇಳಿಲ್ಲ. ಅದು ಎಷ್ಟೊತ್ತಿದ್ರಾಗ ನೆನಪು ಮಾಡ್ತೀನಿ ನೀನು. ಭಾಳ ಒಂದು ತಾಸಾರು ಮುಗಿದು ಭಾಳ ಮಾಡಿ ಅಂತ. ಉಳ್ಕಿ ಟೈಮ್ ಎದ್ರಾಗ ಕಳಿತೀನಿ ನಾನು, ಬರೀ ಅನಾತ್ಮ ಚಿಂತನದೊಳಗೆ ಕಳಿತೀನಿ. ಎದರ ಚಿಂತನದೊಳಗೆ ಹೆಚ್ಚು ನೀವು ವೇಳೆ ಕಳಿತೀವಿ ಅದು ನಿನಗೆ ಗಟ್ಟಿ ಆಕೈತಿ. ಆತ್ಮಚಿಂತನದೊಳಗೆ ಅಭ್ಯಾಸದಾಗ ನಿರಂತರ ತೊಡಗಿದ್ರೆ ಅದು ಗಟ್ಟಿ ಆಕೈತಿ. ಅನಾತ್ಮ ಚಿಂತನೊಳಗೆ ಕಾಲು ಕಳಿತೀವಿ, ಅದಕ್ಕೆ ಅನಾತ್ಮ ಚಿಂತನೆ ಗಟ್ಟಿ ಹಾಕೊಂಡ್ಬರ್ತೀವಿ. ಇದನ್ನೆಲ್ಲ ಕಡಿಮೆ ಮಾಡ್ಬೇಕು. ಆತ್ಮಚಿಂತನೆ ಬಲಸುವಂತ, ಅನಾತ್ಮ ಚಿಂತನೆ ಕಡಿಮೆ ಮಾಡ್ಕೊಂತ ಹೋದಾಗ ಏನಾರ ಇದರಿಂದ ಪಾರಾಗಕ್ಕೆ ಬರ್ತೈತಿ ನಮಗೆ. ವ್ಯಾಡೆ ಎಲ್ಲ ವ್ಯರ್ಥ ಕಳಿಯಕ್ಕೆ ಹೋಗೋದು. ಯಾವಾಗಲೂ ತನ್ನ ಇರುವಿನ ನೆನಪು ಮಾಡ್ಕೊಂತೀವಿ. ನಿದ್ದೆ ಹತ್ತಿದ ಒಂದು ವೇಳೆ ಬಿಟ್ಟು ಸಾವು ಬರೋವರೆಗೂ, ನಿದ್ದೆ ಬರುವವರೆಗೂ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ವೇದಗಳು ಸಾರ್ತವ. ಅದರ ಕಡೆ ಎಲ್ಲಿ ಲಕ್ಷ್ಯ ಐತಿ ನಮ್ದು? ಬರೇ ಅನಾತ್ಮ ಚಿಂತನೆ ಒಳಗೆ ಕಾಲ, ಜಗತ್ತಿನ ಸುದ್ದಿಯಾಗ ಕಾಲ ಕಳೆದು. ನಮ್ಗೆ ಬೇಕಾದದ್ದು ಅದ್ರಾಗ ಸಿಕ್ಕೈತೆ, ಬೇಡಾದದ್ದೈತೆ, ಬೇಕಾದದ್ದೈತೆ ನೋಡ್ಕೊ. ಜಗತ್ತಿನ ಸುದ್ದಿಯಾಗ ಕಾಲ ಕಳೆದು ಅದಕ್ಕೆ ಮತ್ತೆ ನಿನ್ನ ಬಗ್ಗೆ ನೀವು ವಿಚಾರ ಮಾಡಕತ್ತಿದ್ರೆ ನಿನಗೆ ಬೇಕಾದದ್ದು ನಿನ್ನೊಳಗೆ ಐತೆ ಅನ್ನೋದು ಅನುಭವ ಬರೋಕೆ ಶುರು ಆಕತಿ. ಅದಕ್ಕೆ ನಿನ್ನ ಬಗ್ಗೆನ, ಆತ್ಮನ ಬಗ್ಗೆ, ಆತ್ಮ ಅಂದ್ರೆ ನೀನು, ನಿನ್ನ ಬಗ್ಗೆನ ಕೇಳ್ಕೊಂತ ಹೇಳ್ಕೊಂತ ಇದ್ರೆ ಲಾಭ. ಆತ್ಮವಾರೇ ದೃಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ನಿನ್ನ ಬಗ್ಗೆ ಕೇಳು. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನೈತಿ ಅನ್ನೋದ್ರ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನು ಕೇಳಬೇಕನ್ನುವಂಥ ಒಲವು ಬೇಕಲ್ಲ. ಒಲವಿಲ್ಲ, ಕೇಳಿದ್ದೆ ಕೊಡ ಡಬ್ಬಾಗಿ ನೀರಿಸಿದ್ರು ಎಷ್ಟು ಹೇಳಿದ್ರು ಕೇಳಿದ್ರು ಒಲವಿಲ್ಲ. ಏನು ಮಾಡೋದು? ಒಲವಿಲ್ಲಲೇ ಎಷ್ಟು ಓದಿರೋರು ಏನು ಕೇಳಿರೋ ಏನು. ಮತ್ತು ಒಲವು ಎಲ್ಲಲ್ಲಿ ಐತಿ? ಬಾಳೆದಾಗ ಐತಿ. ಅದೇ ಒಳಗೆ ಗಂಡನಾಗ ಇಟ್ಕೊಂಡು ಹೇಳೋದು ಕೇಳೋದು ಮಾಡೋದು. ಬಿಡು ಪುರುಷೋತ್ತಲೇ ಅದ ಸುಖರೂಪ, ಅದ ಕರೆ. ಮಹಾತ್ಮರಾದವರೆಲ್ಲ ಬಾಳೆ ಸುದ್ದಿಯ ಕಾಲು ಕಳೆದ್ರು ನನಗೆ. ಯಾವಾಗಲೂ ತಮ್ಮ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದ್ರಿಲ್ಲ ಅವರು, ಎಡೆಬಿಡದೆ. ಮಹಾತ್ಮರ ಲಕ್ಷಣ ಏನಿದೆ? ಅವರು ಇರುವಿನೆಲ್ಲ ಈ ಕಡೆ ಲಕ್ಷ ಕೊಟ್ಟಿರ್ತಾರೆ, ತೋರ್ಕಿ ಕಡೆ ಲಕ್ಷ ಕೊಡ. ನಾವು ಅಲ್ಲದನ್ನೆಲ್ಲ ಕೈ ಬಿಟ್ಟು ಯಾವಾಗಲೂ ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸುವ ಪ್ರಯತ್ನ ಮಾಡಿರ್ತಾರೆ. ಅಂದಾಗ ಅವರು ಅದರ ಲಾಭ ತಗೊಂತಾರೆ. ಅದನ್ನು ನಾವು ಮಾಡ್ಕೊಳಕ್ತಾ ಇರಲಿಲ್ಲ. ಆತ್ಮಲಾಭನ, ಆನಂದದ ಲಾಭ ಮಾಡ್ಕೊಳಕ್ತಾ ಇರಲಿಲ್ಲ.
ಮಹಾತ್ಮರ ಮೇಲೆ 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 ಎಚ್ಚರಿಕೆ ಕೊಟ್ಕೊಂತ ಬಂದ. ಪ್ರತಿಯೊಂದು ಹಳ್ಳಿಗೆ ಒಬ್ಬೊಬ್ಬ ಮಹಾತ್ಮರಾಗಿ ಹೋಗ್ಯಾರ. ಎಚ್ಚರಿಕೆ ಕೊಟ್ಕೊಂತ ಬಂದರೂ ಎಚ್ಚರಿಕೆ ಆಗ್ತಾ ಇರಲಿಲ್ಲ. ಇದ ಖರೆ ತರುಣಿಸುತ್ತರು ಸತ್ಯವೆಂದು ಕರಡೆಯಂತೆ ತಬ್ಬಿಕೊಂಡು ಬರಿದು ಕೆಡುತ್ತಲಿಹನು. ನಾನು ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲ ಇದ್ರ ಬೆನ್ನತ್ತಿ ಇವ ಕರೆ ಅದ ಅಂತ. ಹೆಂಡ್ರು ಗಂಡ್ರು ಮಕ್ಕಳು ಬದುಕು ಬಾಳೆ ಇವ ಕರೆ ಅಂತ ತಿಳ್ಕೊ. ಅತಿ ಮಮತೆ ಸಲ್ಲದು ಅಂದರು. ಅವೆಲ್ಲ ದಾರ್ಯಾಗ ಕೂಡಿದ ಮೇಳ, ಸಂತ್ಯಾಗ ಕೂಡಿದ ಮೇಳ ಅಂತ. ಹೌದಿಲ್ಲ? ಸಂತ್ಯಾಗ ಕೂಡಿರ್ತೈತಿ, ಅವು ಸಂತಿ ಮಾಡ್ಕೊಂಡು ತಮ್ಮ ಊರಿಗೆ ಹಂಗೆ ಹೋಗ್ತಾವ. ಇವು ಹಿರಿದೊಂದು ಸಂತೆ ನೆರೆದೊಂದು ಜಾವಕ್ಕೆ ಹರಿದು ಹೋದಂತೆ ಸರ್ವಜ್ಞ. ಶಿರಿಯ ಸಂಸಾರವಿದನು ಸ್ಥಿರವೆಂದು ನಂಬದಿರಿ. ದೊಡ್ಡ ಸೌಕಾರಿಕೆ ಇತ್ತು ಅಂದ್ರೆ ದೊಡ್ಡ ಸಂತ್ಯಾಗ ಕೂಡೀನಿ. ಬಂಧು ಬಳಗ ಭಾಳ ಆಗಿತ್ತು ನಿಮಗಿಲ್ಲ. ಎಲ್ಲ ಸಂತಿಗೆ ಬಂದ ಮೇಳ, ತಮ್ಮ ತಮ್ಮ ಸುಖಕ್ಕಾಗಿ ಕೂಡೈತಿದ್ದಿಲ್ಲ, ಆಗಲಿ ಹೋಗ್ಬಿಡ್ತೈತಿ. ರಾತ್ರಿ ಬಂದ ಪಕ್ಷಿಗಳು ಒಂದು ಗಿಡದಾಗ ಬಂದು ವಸ್ತಿ ಮಾಡ್ತಾವ. ಬೆಳಗ್ಗೆ ಹಾರು ಹೊಡೆದ ಬುರ್ರ ಅಂತ ಹಾರಿ ಹೋಗ್ಬಿಡ್ತು. ಹೌದಿಲ್ಲ? ಎಲ್ಲಿ ಹೋಗ್ಬಿಡ್ತಾವ. ಆಗಲಿ ಹೋಗಿ ಎಲ್ಲಿ ಹೋದವು ಏನು ಹಂಗೆ ಇವೆಲ್ಲ ಕೂಡಿದಂಗೆ. ಇದನ್ನು ನಂಬಕ್ಕೆ ಹೋಗ್ಬೇಡ. ಇದನ್ನು ನಂಬಿ ಕೆಟ್ಟಿ ನೀನು. ಇದ ಖರೆ, ಇದ ಸುಖರೂಪ ಅಂತ ತಿಳ್ಕೊಂಡು ಇದ್ರ ಬೆನ್ನು ಹತ್ತಿ. ಅದಕ್ಕೆ ವಿಚಾರವಂತರು ಯಾವುದು ನಿತ್ಯತೆ, ಯಾವುದು ಅನಿತ್ಯತೆ, ಯಾವುದು ಹಿತ, ಯಾವುದು ಅಹಿತತೆ ಅನ್ನೋ ವಿವೇಕ ಜಾಗೃತಿ ಇದ್ದವರು ಇದ್ರ ಬೆನ್ನು ಹತ್ತಿಲ್ಲ. ಇದ್ರ ಬಾಯಿ ತಕ್ಕೊಂಡು ಕುಂತ್ರು ನಾವು ಮಹಾತ್ಮ. ಯಾವ ಮಹಾತ್ಮ ಈ ಜಗತ್ತಿಗೆ ಬಾಯಿ ತಕ್ಕೊಂಡು ಕುಂತಾನೆ? ಅವನಲ್ಲಿ ವಿವೇಕ ಜಾಗೃತಿ ಇತ್ತು. ಇವೆಲ್ಲ ಇದು ಹಕೀಕತಿ ಗೊತ್ತಾಯಿತು. 3 ವರ್ಷ ತಾವಿದ್ದಾಗ ನನಗೆ ಗೊತ್ತೈತಿ ಇದನ್ನು. ಶಿವಾನಂದ ಅಜ್ಜವ್ರು ಇದ್ರಾಗ ಆಸಕ್ತಿ ಪೂರ್ಣ ಅವಾಗ ನಾವು ವೈರಾಗ್ಯ ಅನಾಸಕ್ತಿ ಐತೆ ಅವಾಗ ನಾವು ಹಿಂದಿನ ಜನ್ಮ ಸಂಸ್ಕಾರ ಬಲ. ಈಗ ಬಾಯಿ ತಕೊಂಡು ಕುಂದು ಸಿಕ್ಕಿತೋ ಸಿಗಾಕಿಲ್ಲೋ ಇದು ಎಷ್ಟೋ ತಿಂದ್ರಿ ಇದು ಕೋಲ್ ಮಿಂಚು ಹೊಡೆದು ಹೋಗುವಂತೆ. ಯಾರು ನೋಡ ಜೀವನ ಚಂದ ಕಂಡೈತಿ, 1000 ಪಟ್ಟ ಸಂಕಟ ಹೊಂದಬೇಕಾಕೈತಿ. ಇದನ್ನ ಅವಲಂಬನೆ ಮಾಡ್ಕೊಂಡು ಕೂತಿ ಅಂದ್ರೆ ನಿನ್ನ ಹರೇ ಎಷ್ಟೋತನ ಇರ್ತೈತಿ. ತಾರುಣ್ಯದ ಶೋಭೆ ಶರತ್ಕಾಲದ ಮೋಡದಂತೆ. ಏನಪ್ಪಾ ಮಳೆ ಬಿಡ್ತೈತಿಲ್ಲಪ್ಪ ಹಿಂಗ ಹತ್ತಾರಂಗ ಅನ್ನೋದು. ಮತ್ತೆ ಹೋತಿ ಹೋತ್ ಅದು ಮಳೆಗಾಲ ಹೋತಿ. ತಾರುಣ್ಯ ಎಲ್ಲ ಹೋತ್. ಯೌವನ ಅಸ್ಥಿರಂ, ಎಲ್ಲವೂ ಅಸ್ಥಿರ. ಮಾನ ಮರ್ಯಾದೆ ಅವು ಅಸ್ಥಿರ ಅದಾವ. ನಿನ್ನ ಸಿರಿ ಸಂಪತ್ತು ಅದು ಸ್ಥಿರವಾದದ್ದಲ್ಲ. ನಿನ್ನಿದ್ದದ್ದು ಇವತ್ತಿಲ್ಲ, ಇವತ್ತಿದ್ದದ್ದು ನಾಳಿಲ್ಲ. ನಿನ್ನೆ ಯಾರ್ದೋ ಇತ್ತು, ಇವತ್ತು ನಿಂದಾಗೈತಿ, ಮತ್ತೆ ನಾಳೆ ಯಾರ್ದೋ ಆಕೈತಿ. ಇವು ನಾನು ನನ್ನೂ ಅಂತ ತಿಳ್ಕೊಂಡು ಬೆನ್ನು ಹತ್ತಿ ನಿನ್ನಲ್ಲಿ ಇದ್ದದ್ದನ್ನು ನಿನ್ನ ಮರೆತು ಬಿಟ್ಟಿಯಲ್ಲೋ ನೀನು. ಇದ್ರ ಬೆನ್ನು ಹತ್ತಿ ಅದನ್ನು ಬಿಡೋದನ್ನ ಅವಲಂಬನ ಮಾಡೋದು ಕೈ ಬಿಡೋದು. ಪರಾವಲಂಬನನ ದುಃಖ, ಸ್ವಾವಲಂಬನನ ಸುಖ. ಸ್ವಾವಲಂಬನ ಅಂದರೆ ಸ್ವರೂಪದ ಅವಲಂಬನೆ. ನಿನ್ನ ಸ್ವರೂಪದ ಅವಲಂಬನ ಮಾಡಿ. ಸ್ವಾವಲಂಬನ ಅಂದ್ರೆ ನಿನ್ನ ಅಡಿಗೆ ನೀನೇ ಮಾಡ್ಕೋದು, ನಿನ್ನ ಬಟ್ಟೆ ನೀನೇ ಒಕ್ಕೋದು, ನಿನ್ನ ಬಟ್ಟೆನೂ ನೀನೇ ನೂಲೋದು ಮಾಡ್ಯಾರಲ್ಲ. ಯಾಕ್ರಿ ಸ್ವಾವಲಂಬನ ಅಂತೇಳಿ ಮಾಡ್ಕೋತಾರಲ್ಲ. ಹತ್ತಿನೂ ನೀನೇ ಮಾಡ್ತೀನಿ ಅಂತ. ನೀಲಕಂಠ ಶಾಸ್ತ್ರಿ ಅಂತ ದಿನ ಅವ ಪ್ರವಚನಕ್ಕೆ ಬರ್ತಿದ್ದ. ರೆಡ್ಡಿ ಆರತಿ ಮಾಡ್ಕೊಲ್ಲ, ಬರೀ ಒಂದು ದುಪ್ಪಟ್ಟಿ ಒಕ್ಕೊಂಡ ಬರೀ ಪಂಜಿ ಮ್ಯಾಗ ಇರ್ತಿದ್ದ. ಬರಿಮೈಲಿ ಶಾಸ್ತ್ರ ನಡೆದಾಗ ತಕಲಿಲಿ ಹಿಂಗೆ ನೂಲಾವು 1000 ಲಕ್ಷ ಹೋಗ್ಬಿಡ್ತಿ ಆ ಕಡೆ. ಏನ್ರಿ ಶಾಸ್ತ್ರಗಳೇ ಯಪ್ಪ, ಇದು ಸ್ವಾವಲಂಬನ. ಹತ್ತಿನೂ ನೀನ ಮಾಡ್ತೇನೆ. ಹಂಗಾರಪ್ಪ ಇದು ತಪ್ಪನ್ರಿ ಬರಪ್ಪ. ನಾ ಯಾಕೆ ಹೇಳು ಅದನ್ನು? ನೀನ ನೋಡಲ್ಲ ಅಂತ. ನಾ ಹೇಳಿರಿ ಪೇಪರ್ನಾಗ ಕೊಡ್ತೀರಿ ಇಂಥವ್ರು ಹಿಂಗೆ ಹೇಳಿರಂತ. ಅದಕ್ಕೊಬ್ಬ ಮತ್ತೊಬ್ಬ ಇರೋದು ಮಾತು. ಎದಕ್ಕೆ ಬೇಕು ನಮಗದು? ನಮಗೇನು ಬೇಕಾಗಿಲ್ಲ ಅದಂತ. ನೀವು ವಿಚಾರ ಮಾಡಿ ನೋಡಿ. ಎದಕ್ಕೆ ಸ್ವಾವಲಂಬನ? ಸ್ವರೂಪದ ಅವಲಂಬನ ಮಾಡೋದು ಸ್ವಾವಲಂಬನ. ಅದನ್ನು ಮಾಡಿದಾಗ ದುಃಖರಹಿತ ಆಗಿರ್ತೀನಿ. ಪರಾವಲಂಬನನ ದುಃಖ.
ಎಷ್ಟೊತ್ತಿನವ್ರು ಇವೆಲ್ಲ ಶರೀರ ಎಷ್ಟೊತ್ತಿನ ಇರ್ತೈತಿ, ಇದನ್ನ ಅವಲಂಬನೆ ಮಾಡಿ ಅಲ್ಲಿಗೆ ಶರೀರ ಶರೀರ ಅವಲಂಬನೆ ಮಾಡಿರಲ್ಲ. ಯಾವ ಹೊತ್ತಿನಾಗ ಕೈ ಕೊಡ್ತೈತೆ, ನೀರ್ ಮೇಲೇನು ಗುಳ್ಳಿ ಅಂತೀರಿ ಹೌದಿಲ್ಲ, ಯಾವ ಹೊತ್ತಿನಾಗ ಅಯ್ಯೋ ಅಂತ ಹೇಳ್ತಾಗಿಂತ ಏನೇನೋ ಕನಸು ಇಟ್ಕೊಂಡು ಕುಂದಿರ್ತಿ, ಎಲ್ಲ ನಿನ್ನ ಕನಸೆಲ್ಲ ಗಾಳಿ ಗೋಪುರ ಹಾಕ್ಬೋದು. ಏನಪ್ಪ ಇದು ಎಂಥದಿತ್ತು, ಇನ್ನೆರಡು ದಿನ ಇರ್ಬೇಕಿತ್ತು ನನಗೆ, ಎಂಥ ತಂದು ಯಪ್ಪ ನನಗಿದನ, ಏನು ಮೋಸ ಆತು ಅಂತ ಯಾವಾಗ ಹೌದಿಲ್ಲ. ಯಾವಾಗ ದಾಳಿ ಬರ್ತದೆ ಹೇಳಕ್ ಬರೋದಿಲ್ಲ. ಎದರ ಇದು ಲಾಭ ಮಾಡ್ಕೊಳ್ಳಿಲ್ಲ, ಇದು ಹೋಗೋದ್ರೊಳಗಾಗಿ ಅವಧಿ ಇರ್ತೈತಿ, ಇದು ಇಷ್ಟ ದಿನ ಅವಧಿ ಅಂತ ಅಗ್ರಿಮೆಂಟ್ ಮುಗಿಯೋದ್ರೊಳಗಾಗಿ ನೀನು ಕೆಲಸ ಮಾಡ್ಕೊ. ಅದು ಯಾರಿಗೂ ಅದನ್ನ ಹೇಳಕ್ ಬರೋ ಇವತ್ತ ಮುಗಿತೈತೆ ಅಂತ ಯಾರಿಗೆ ಗೊತ್ತಾಗಿದ್ರೆ ಮತ್ತೆ ಏನೇನೋ ಗದ್ದಲ ಹಿಡಿಸ್ತಿದ್ದೀವ. ಅಗ್ರಿಮೆಂಟ್ ಮುಗಿತೈತಿ ಅಂದ್ರೆ ಏನೇನೋ ಮತ್ತೆ ಗದ್ದಲ ಮಾಡ್ತಿದ್ದವ, ಅದು ಗೊತ್ತಾಗೋದಿಲ್ಲ. ಯಾವ ಹೊತ್ನ್ಯಾಗ ಬರ್ತೈತಿ ದಾಳಿ ಹೇಳಕ್ ಬರೋದಿಲ್ಲ. ಒಳ್ಳೆ ಚಂದ ನಡೆದಾಗನ ಬಂದು ಬಿಡ್ತೈತೆ ಅದ. ಯಾಕ್ರಿ, ಆಡು ಕೋಳಿ ಪಿಳ್ಳಿ ಹದ್ದು ಕಾಲಾಗಿ ಇಟ್ಕೊಂಡು ಹೋದಂಗ ಮೃತ್ಯು ಯಾವಾಗ ಬರ್ತೈತೆ ಹೇಳಕ್ ಬರೋದಿಲ್ಲ. ಏನ್ ಎಲ್ಲ ಐತಿ ಬಾ ಅಗದಿ ನಾ ಆರಾಮ್ ಇರ್ತೇನೆ ಅಂದ. ನಿನ್ನೆ ಮದಿವಾದನ ಈ ಕರೆಯುವ ಒಂದೆರಡೆಮ್ಮೆ ಹೊಣ್ಣು ಬಾಳುಂಟನಿಗೆ ಸಾಯಲಾರುಣೆ ಅನ್ನಲು ಮೃತ್ಯು ಬಿಡುವಳೆ ವ್ಯರ್ಥ ಜೀವಾತ್ಮ. ಮಾಡಿದ ಅಡಿಗೆ ಉಣ್ಣಾಕ್ ಪುರುಸೊತ್ತಾಗಲಿಲ್ಲಲ್ಲೋ, ಉಂಡಾರ ಬರ್ತೇನೆ ತಡಿಯು ಅಂದ್ರೆ ಅಟ್ಟಡಿಗೆ ಉಣಲಿಲ್ಲ, ಇಷ್ಟ ದರ್ಶನವೂ ಇಲ್ಲ, ಕೊಟ್ಟ ಸಾಲುವ ಕೇಳುವ ಹೊತ್ತು ನೀನರಿಯೇ. ಅದಕ್ಕೆ ದೌಡು ಮಾಡ್ಕೋ, ತಡ ಮಾಡಕ್ ಹೋಗ್ಬೇಡ, ತಳುಹದೆ ಮಾಡ್ಕೋದಾವುದು ಭವಹರಣ. ಈ ಭವಕ್ಕೆ ಬರ್ದಂಗ ಮಾಡ್ಕೋಬೇಕಂದ್ರೆ ಎಲ್ಲ ವಾಸನೆಗಳನ್ನ ನಾಶ ಮಾಡ್ಕೋ. ಎದ್ರ ಇಚ್ಛಾನೂ ಮಾಡಕ್ ಹೋಗ್ಬೇಡ, ಎದ್ರ ಮ್ಯಾಗೂ ಪ್ರೀತಿ ಬೇಡ ಅಂತ. ಅದ ನಿನ್ನ ಹುಟ್ಟಾಕಸ್ತದೆ. ಜನ್ಮ ವಿಷಯಗಳ ಮೇಲಿನ ಪ್ರೀತಿ. ಯಾಕೆ ಯಾರು ನಮ್ಮನ್ನು ಜನ್ಮಕ್ಕೆ ಹಾಕವ್ರಿಲ್ಲ, ಯಾರ್ಯಾದ್ರಾಗ ಯಾರ್ಯಾರ ಮ್ಯಾಗ ಪ್ರೀತಿ ಐತಿ ಅಲ್ಲಿ ಹೇಳ್ಕೊಂಬಂದು ಹುಟ್ಟಾಕಸ್ತದೆ. ಹುಟ್ಟಿಗೆ ಅದೇ ಕಾರಣ, ವಿಷಯ ವಾಸನ ಅದು ನಾಶ ಆಗೋ ಮಟ ಜನ್ಮ ಬರುದನ ನೀನು. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಯೋಗ್ಯ ಸಮಯದ ವಾಸನೆಗಳನ್ನು ನಾಶ ಮಾಡಿಕೊಡಕ್ಕೆ ಒಗ್ಗದಿ ಸುಮೂರ್ತೆ. ಒಳ್ಳೆಯ ಸಮಯದ ಈಗ ಜಾಗೃತ ಆಗು, ಅಟೆನ್ಷನ್ ಅಂದ್ರೆ ಎಚ್ಚರಾಗೀಗ. ಸುಮೂರ್ತೆ ಸಾವಧಾನ. ಇದು ಒಂದು ಮಾತು ಕೇಳಿದ ಕೂಡಲೇ ಅವಾಗ ಲಗ್ನ ಮಂಟಪದಿಂದ ಪರಾರಿಯಾಗಿಬಿಟ್ಟ. ರಾಮದಾಸರು ಅವ್ರ ಹಿಂದಿನ ಜನ್ಮದ ಇದು ಹೊಳೆದು ಬಿಡ್ತಾನೆ. ಒಳ್ಳೆ ಸಮಯ ಇದು ಸುಮೂರ್ತೆ, ಒಳ್ಳೆಯ ಸಮಯ. ನಾವು ದುಃಖದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಒಳ್ಳೆಯ ಸಮಯ ಇದು. ಸುಮೂರ್ತೆ ಸಾವಧಾನಂ ಅಂತ. ಎಲ್ಲ ಇನ್ನು ಅಕ್ಕಿ ಕಾಳು ಒಗಿಬೇಕಂತ ಅವರು ಶಾಸ್ತ್ರಿಗಳು ಮಂತ್ರ ಅನ್ನುವಾಗ, ಭಟ್ರು ಅನ್ನುವಾಗ ಏನು ನೆನಪಾಗ್ಬಿಡ್ತು ಲಗ್ನ ಮಂಟಪದಿಂದ. ಹಂಗ ಅದ ಡ್ರೆಸ್ಸಿನ ಮ್ಯಾಗ ಪರಾರಿ ಆಗಿಬಿಟ್ಟು ಪೂರ್ಣ ಸ್ಥಿತಿಯನ್ನು ಹೊಂದಿ. ಅದಕ್ಕಾಗಿ ಉತ್ಕಟ ಇಚ್ಛಾ ಮುಕ್ತ ಆಗ್ಬೇಕಪ್ಪ, ಇನ್ನು ಇದರಾಗ ಸಿಗಬಾರ್ದು. ಮುಕ್ತಿ ಇಚ್ಛಾ ಇತ್ತಂದ್ರೆ ಅದ್ರಾಗ ತೊಡಗಕ್ಕೆ ಹಚ್ಬೇಕು, ಅದು ಪ್ರೇರಣೆ ಮಾಡ್ತೈತಿ. ಪೂರ್ಣ ಯಾವಾಗ ಬಂದ ನಾವು ಪೂರ್ಣ ಸ್ಥಿತಿಯನ್ನು ಹೊಂದಿದ ನಂತರ ಆವಾಗ ಸಂಚಾರ ಮಾಡುವಾಗ ಯಾವ ಊರಿಗೆ ಬಂದ ಅವ್ರ ಮನೆಗೆ ಭಿಕ್ಷಕ್ಕೆ ಹೋಗ್ಯಾನ. ಅವಾಗ ಅವರ ತಮ್ಮನ ಹೆಂಡ್ರದು ನೋಡಿ, ಈ ಮನೆಯೊಳಗೆ ಇಂಥ ಹೆಸರಿನ ತಾಯಿಯವ್ರು ಅದಾರನ್ರಿ ಅಂದ. ಅದಾರ್ರಿ ಭಾಳ ಇದಾಗ್ಯಾರ, ಒಂದಿಟಕ್ಕೆ ಅವ್ರು ಭೇಟಿ ಮಾಡಿಸ್ರಿ ಅಂದ. ಅವಾಗ ಅವ್ರನ್ನ ಕರ್ಕೊಂಬಂದು ಭೇಟಿ ಇಂತಿಷ್ಟು ವರ್ಷದ ಹಿಂದೆ ನಿಮ್ಮ ಮಗ ಹಿಂಗೆ ಮನೆ ಬಿಟ್ಟು ಹೋಗ್ಯಾನ ಅನ್ಬೇ ಅಂದ. ಹೌದು ಯಪ್ಪ, ನನಗೆ ಅದ ಚಿಂತೆ ಐತಿ, ಅದ ಚಿಂತೆ ಆಗಿ ಹಿಂಗಾಗಿ ನಾನು ಮದುವೆ ಮಂಟಪದಿಂದ ಹೋಗ್ಬಿಟ್ಟು ಅವನ ನಾನು ಅಂತ ಹೇಳಿದ. ಅವಾಗ ಏನು ಮಾಡೋದು, ಯಾಕ್ರಿ ಮಿಂಚು ಹೋಗೈತಿಲ್ಲ, ನೀ ಇಲ್ಲೇ ಇರು ಅನ್ನೋದು. ಅದು ಪ್ರಾರಬ್ಧ. ಯಾಕ್ರಿ ಶರೀರ ಪ್ರಾರಬ್ಧ. ಅದು ನಾವು ಇರಂದ್ರೂ ಇರೋದಿಲ್ಲ, ಅದು ಎಲ್ಲಿ ಐತಿ ಅದರ ಪ್ರಾರಬ್ಧ. ಅದು ಎಲ್ಲೆಲ್ಲಿ ಇರಬೇಕು, ಎಲ್ಲಿನ ತಿನ್ನಬೇಕು, ಅದನ್ನು ಪೂರ್ವ ಯೋಜಿತ ಆಗಿಬಿಟ್ಟೈತಿ ಮೊದಲು. ಯಾರ್ಯಾರ ಪ್ರಾರಬ್ಧ ಹೆಂಗಿರ್ತೈತೆ ಅದನ್ನು ಯಾರೂ ತಿದ್ದಾಕ ಬರೋದು. ಅದು ಹೆಂಗೆ ನಡೀತೈತೆ ನಡೀಲಿ, ಮೊದಲು ನಮ್ಮ ಕೆಲಸ ನಾವು ಮಾಡ್ಕೋಬೇಕಾಗಿ. ಶರೀರ ಎಲ್ಲಾರ ಅರಮನೆಯಾಗರ ಇರಲಿ, ಗುಡಿಸಲ್ದಾಗರ ಇರಲಿ, ಪ್ರಾರಬ್ಧದ ಆಧೀನದ ಶರೀರ ಮಾಡಿದ ಕರ್ಮಕ್ಕನುಸಾರವಾಗಿತ್ತು. ನಾವು ಭಾವಿಸ್ಕೊಂಡಂಗೆ ಇರೋದಿಲ್ಲ, ಇಲ್ಲೇ ಇರ್ಬೇಕಂತ ಭಾವಿಸ್ಕೊಂಡ್ರೆ ಅಲ್ಲಿ ಇರೋಕ್ಕಾಗೋದಿಲ್ಲ. ರಮಣ ಮಹರ್ಷಿಗಳು ಹಂಗ ಆಗೈತಲ್ಲ,
ಅವರು ಬಿಟ್ಟು ನೀವು ಬಿಟ್ಟು ನೀನು ಪ್ರಾರಬ್ಧ ಹಂಗಿದ್ರೆ ನೀವು ಬಿಟ್ಟು ಹೋಗ್ತೀರಿ ಅಂತ ಹೌದಿಲ್ಲ. ಭಿಕ್ಷಾಟನ ಮಾಡ್ಯಾರ ಅವರು. ಅನ್ನ ಹೊಸದಾಗ ಹೊಟ್ಟೆ ಹಸದ ಕೂಡಲೇ ಒಂದು ಮನೆಗೆ ಭಿಕ್ಷಕ್ಕೆ ಹೋಗಿ ಅದು ತಂಗುಳ ಅನ್ನ ಹಾಕ್ಯಾರ. ಅದ ಪ್ರಸಾದ ಅಂತ ತಿಳ್ಕೊಂಡು ಹಾಕಿರೋ ಜಠರಾಗ್ನಿ ಶಾಂತಗೊಳಿಸಿ ತಂಗುಳ ಅನ್ನನ ಮತ್ತು ಅದು ಗತಿ ಇಲ್ಲಲ್ಲ. ಪ್ರಾರಬ್ಧಕ್ಕನುಸಾರ ಸಿದ್ಧಾರೂಢ್ರ ಮೊದಲು ರ್ಯಾವಿ ಮಣ್ಣು ನೀರು ಕಾಡಿಸಿಕೊಳ್ತಾರೆ. ಜಠರಾಗ್ನಿ ಬೆಂಕಿಗೆ ತಿಪ್ಪಿಗೆ ಬೆಂಕಿ ಎತ್ತೈತೆ ಅಂತ ಶಾಂತಗೊಳಿಸೋದು. ಅಂಥ ಟೈಮ್ನೊಳಗೆ ಹೇಳಕ್ಕೆ ಬರ್ಬೋದು ನಾವು ಎದಕ್ಕೆ ಬದುಕಿಸ್ಬೇಕಾಗೈತಿ. ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳೋ ಸಂಬಂಧ ಇದನ್ನು ರಕ್ಷಣೆ ಮಾಡ್ಕೊಳ್ಬೇಕು. ಬದುಕುವುದಕ್ಕಾಗಿ ತಿನ್ನುವುದಕ್ಕಾಗಿ ಬದುಕಬೇಡ. ಎದಕ್ಕೆ ಎದಕ್ಕೆ ಅಂದ್ರೆ ನಮ್ಮ ನಿಜ ಸ್ವರೂಪದ ತಿಳುವಳಿಕೆಯನ್ನು ಮಾಡ್ಕೊಳ್ಳೋ ಸಂಬಂಧ ನಾವು ಬದುಕಬೇಕಾಗಿದೆ. ಬರೇ ಇಂದ್ರಿಯಗಳ ಮಜಾ ಮಾಡಕ್ಕೆ ಬದುಕಿಲ್ಲ. ಅವು ಎಂದೂ ಅವನು ತೃಪ್ತಿಪಡಿಸೋಕ್ಕಾಗುವಂಗಿಲ್ಲ. ಎಷ್ಟು ಜನ್ಮ ತಗೊಂಡವ ಬಲಿ ಅದಿಲ್ಲ. ಅನೇಕ ಜನ್ಮಗಳ ಆಹುತಿ ತಗೊಂಡ್ರು ಸುಧಾ ಅವು ತೃಪ್ತಿ ಆಗುವುದಿಲ್ಲ. ಹುಟ್ಟಿಟ್ಟು ಬಂದು ಮಾಡಿರು ಬೇಕಾದಷ್ಟು ಜನ್ಮ ಹುಟ್ಟಿ ಬಾನಿ ಅವನು ತೃಪ್ತಿ ಪಡಿಸ್ಬೇಕಂತ ಪ್ರಯತ್ನ ಮಾಡಿದ್ರೆ ಅವು ತೃಪ್ತಿ ಆಗುವುದೂ ಇಲ್ಲ. ಅವನು ತೃಪ್ತಿ ಪಡಿಸೋ ಕೆಲಸನೂ ಇಲ್ಲ. ನಿನ್ನ ಆಯುಷ್ಯ ಎಲ್ಲ ಅದ್ರಾಗ ಕಳೆದಿಲ್ಲ. ಹುಟ್ಟಿಟ್ಟು ಬಂದೆ ಅವನು ಯಾರಿಗೂ ತೃಪ್ತಿ ಪಡಿಸೋಕ್ಕಾಗೋದು. ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿರಲಿ, ಅದು ನೋಡೋದಿರಲಿ, ಕೇಳೋದಿರಲಿ, ಮೋಸ ನೋಡೋದಿರಲಿ, ಮುಟ್ಟೋದಿರಲಿ, ಇವೆಲ್ಲ ಈ ಇಂದ್ರಿಯ ಸಂಪರ್ಕ ಭೋಗ ಅನಿತ್ಯದ ದುಃಖ ರೂಪಿ ಇದೆ ಅಂತ ತಿಳುವಳಿಕೆ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಅದರಾಗ ತೊಡಗಕ್ಕೆ ಹೋಗುದು ನಾವು. ನತೇಶ್ವರ ಮತೆ ಬುಧಾಹ ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ಆಗಲಿ ಇವೆಲ್ಲ ಅನಿತ್ಯದವ ದುಃಖ ರೂಪಿ ಐತೆ ಅಂತ ಯಾವ ತಿಳುವಳಿಕೆ ಅವನಲ್ಲಿ ಜಾಗೃತ ಆಗಿರ್ತೈತಿ ಅದ್ರಾಗ ತೊಡಗಕ್ಕೆ ಹೋಗುದಿಲ್ಲ. ಅದ್ರ ಬಗ್ಗೆ ಉದಾಸೀನತೆಯನ್ನು ನೋಡೇ ನಳದ್ರಾಕಿ ಮತ್ತೆ ಮಬ್ಬಿಗೆ ಬೀಳ್ತೇವೆ ನಾವು. ಯಾವಾಗಲೂ ಈ ವಿಚಾರ ಮಹಾತ್ಮರ ವಿಚಾರ ಮೇಲೆ 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 ಕಿವಿಗೆ ಬೀಳ್ಕೊಂತ ಇತ್ತಂತಾನೆ ಅವಾಗ ಏನಾರ ಅವನ್ನ ನಿಯಂತ್ರಣದಾಗ ಇಟ್ಕೊಳಕ್ ಬರ್ತೈತಿ. ಎಡೆಬಿಡದೆ ಅಭ್ಯಾಸ ನಡಿಬೇಕಿತ್ತು, ಆತ್ಮಚಿಂತನದ ಅಭ್ಯಾಸ. ಅಂದಾಗ ಅವುಗಳಿಂದ ಮನೋನಿಗ್ರಹ ಇಂದ್ರಿಯ ನಿಗ್ರಹ ತನ್ನಿಂತಾನ ಆಕ್ಕವು. ಮನುಷ್ಯನ ಶಮ ಇಂದ್ರಿಯಗಳ ದಮ ಆಗಕ್ಕೆ ಶುರು ಮಾಡ್ತಾವೆ. ಅವಾಗ ಆಂತರಿಕವಾಗಿ ಅಭ್ಯಾಸ ಮಾಡಕ್ಕೆ ಬರ್ಬೇಕು. ಚಿಕ್ಕಂಗ ಮನಸ್ಸು ಜಿಗದಾಡ್ತಾವು. ಬಿಡು ಪುರುಷೊತ್ತಲೆ ಅದ್ರದ ಹಾವಳಿ ಹೆಚ್ಚಕ್ಕೆ ಆತ್ಮವಿಚಾರ ಬಂದಾದ ಕೂಡಲೇ ಅವಕೂರ ಹಾವಳಿ ಹೆಚ್ಚಾಕೈತಿ ನೋಡ್ರಿ. ಅದಕ್ಕೆ ಯಾವಾಗಲೂ ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದಾತ ಆತ್ಮವಿಚಾರದ ಅಭ್ಯಾಸದಾಗ ತೊಡಗಿದ್ರೆ ಏನಾರ ಅವನ್ನ ಮನುಷ್ಯನ ಸಂಯಮ ಇಂದ್ರಿಯಗಳ ಸಂಯಮ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ. ಸತತ ಅಭ್ಯಾಸ ಬೇಕಿತ್ತು. ಅದ ಸಾಧನದೊಳಗೆ ತೊಡಗಿದ್ರೆ ಅವನು ನಿಯಂತ್ರಣದಾಗ ಇಟ್ಕೊಳಕ್ ಬರ್ತೈತಿ. ಮಹಾತ್ಮರಾದವರೆಲ್ಲ ನಿರಂತರ ಅಭ್ಯಾಸ ಮಾಡಿದ್ರು. ಅವರು ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೋಬೇಕಾದ್ರೆ ಸಾಮಾನ್ಯ ಕೆಲಸ ಅಲ್ಲ. ನಾವು ಮುಂಜಾನೆ ಸಂಜೆ ಮುಂದಾಟ ಕೇಳಿಬಿಟ್ರೆ ಮಕ್ಕವು ನಿನ್ಗೆ ಹಿಡಿದಾಗ ಇಟ್ಕೊಳಕ್ಕಾಗೈತಿ. ಆ ಸಿಗೋದಲ್ಲಿ ನಿನ್ನ ನಾವು ಯಾಕ್ರಿ ಅಂಥ ಪ್ರಸಂಗ ಬಂದ ನಿನ್ನ ತಲೆ ಕೆಳಗೆ ಮಾಡ್ತಾವು. ವಿಕಾರ ಹೊಂದುವಂಥ ಪ್ರಸಂಗದೊಳಗೆ ಯಾರ ಮನಸ್ಸು ವಿಕಾರ ಆಗೋದಿಲ್ಲ ಅವರು ಅಭ್ಯಾಸಿಗಳು. ಸತತ ಅಭ್ಯಾಸ ಮಾಡೋವಾಗ ಬರ್ತೈತೆ ಅದು. ಇಂದ್ರಿಯಗಳ ಲಗಾಮು ವಿವೇಕ ಅನ್ನುವಂಥ ಸಾರಥಿ ಕೈಯೊಳಗಿರ್ಬೇಕು. ಅಂದಾಗ ಜೀವನ ಯಾತ್ರಾ ಸುಗಮವಾಗಿ ಸಾಗ್ತೈತಿ. ಇಲ್ಲ ಅಂದ್ರೆ ಸಿಕ್ಕಂಗ ಮನುಷ್ಯನ ಕೈಯಾಗ ಕೊಟ್ಟೆ ಅಂದ್ರೆ ತೀರ್ತಲ್ಲ. ಮನುಷ್ಯಗೆ ಬಂದಂಗ ಹೋಗತಿ. ಎಲ್ಲಿ ಬೇಕಲ್ಲಿ ಎದ್ವಾ ತದ್ವಾ ಹಾಕೊಂಡು ಕುಂಡಿರ್ತೈತಿ. ಆದ್ರೆ ವಿವೇಕ ಇಲ್ಲಿ ಸತ್ಸಂಗದೊಳಗೆ ಸಿಗ್ತದೆ ನಿಮ್ಗೆ. ಅವಾಗ ವಿವೇಕ ಅನ್ನುವಂಥ ಬಂದೋಬಸ್ತಿಯೊಳಗೆ ಕಾಮನ್ನ ಕಾಲಿಡಲಾರ ಯಾವ ಬಯಕೆಗಳು ಅಲ್ಲಿ ಅವಕಾಶ ಸಿಗುವುದಿಲ್ಲ. ಎಲ್ಲ ಕಡಿಮೆ ಕೂಂತ ತನ್ನಿಂತಾನ ಶಾಂತ ಆಕೈತೆ. ಅವಾಗ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಆಗಕೈತೆ ಅಂದ್ರೆ ಅವಾಗ ನಿನಗೆ ಇದ್ ಕಡೆ ಒಲವಕ್ಕೈತಿ. ಇದನ್ನು ತಿಳ್ಕೊಬೇಕಪ್ಪ, ಜ್ಞಾನ ಮಾಡ್ಕೋಬೇಕಪ್ಪ, ಮುಕ್ತ ಆಗ್ಬೇಕನ್ನುವಂಥ ಮುಕ್ತಿ ಒಲವಕ್ಕೈತಿ. ಇಲ್ಲ ಅಂದ್ರೆ ಇಂದ್ರಿಯಗಳ ಮಜಾಕ್ ಬೆಣ್ಣ ಹತ್ತಿರ ನಿನಗೆ ಎಲ್ಲಿ ಬಿಡಪ್ಪ ಪುರ್ಸೋತ್ತ ಇಲ್ಲ ನಮ್ಗಂತ. ಏನ್ರಿ ನನಗೆ ಪುರ್ಸೋತ್ತ ಸಿಗುವಲ್ರಿ. ಬಡ್ಕೊಂಡು ಹಂಗೆ ತೇಕಾಕಸ್ತೈತೆ. ಅದು ಒಳಗ ಭೋಗಲಾಲ್ಸ ಏನೈತಲ್ಲ ತೇಕಾಕ ಹಂಗೆ ದುಡಿದು ಹಗಲಿ ರಾತ್ರಿ ದುಡಿದು ಮುದುಕನ ಆದೆ ನಾನು. ಅದರಿಂದನೂ ಸುಖ ಸಿಗ್ತೈತೆ ಅನ್ನೋ ವಾಸನ ತೇಕಾಕಸ್ತದೆ ನಮ್ಗೆ. ಅದ್ರಾಗ ಏನೂ ಇಲ್ಲ, ವ್ಯರ್ಥ ನಾವು ಮಾಡೋದೆಲ್ಲ ಗುಡ್ಡ ಕಲ್ಲು ಹೊತ್ತಂಗಿದು. ಅದಕ್ಕಾಗಿ ಮಾಡುವಂಥ ಪ್ರಯತ್ನ ಏನೈತಲ್ಲ ವಿಷಯದ ಸಂಪರ್ಕ ಭೋಗಕ್ಕಾಗಿ
ಹಗಲೆಲ್ಲ ಮಾಡೋ ಬಳೆ ಅಲ್ಲ, ಅದಕ್ಕೆ ನೀವು ಮಾಡೋದಲ್ಲ, ವಿಷಯದ ಸಂಪರ್ಕಕ್ಕೆ ಹೋಗೋಕ್ಕಾಗಿ. ಅದಕ್ಕೆ ಹೌದಿಲ್ಲ, ಅದಕ್ಕೆ ಮಾಡೋದು ನೀವು. ಅದನ್ನು ಮಾಡಿ ಯಾರ್ಯಾರು ಎಟ್ಟೆಟ್ಟು ಸುಖಿಗಳಾಗಿ ನೋಡ್ಕೋರಿ. ಅದ್ರ ಬೆನ್ನು ಹತ್ತಿದವ್ರು ಯಾರ ಸುಖಿಗಳಾಗ್ಯಾರ. ನೋಡ್ರಿ, ಮಹಾತ್ಮರ ವಿಚಾರಗಳನ್ನು ಮೇಲೆ 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 ಕೇಳೋದ್ರಿಂದ ಅವಾಗ ಏನಾರ ಹೊಳೆದ್ರೆ ಹೊಳಿಬೇಕು ನೀವು ಇತ್ತಾಗ. ಭಾಳ ದಿನದ ಅಭ್ಯಾಸ ಬೇಕಿತ್ತು, ನಿರಂತರ ಅಭ್ಯಾಸ, ಎಡೆಬಿಡದೆ ಒಳಗೆ ಆಂತರಿಕವಾಗಿ ನಡಿಬೇಕಿತ್ತು. ಅಂದ್ರೆ ಏನಾರ ಅದರಿಂದ ಲಿಪ್ತಾಗಿರಾಕ್ ಬರ್ತದೆ. ಇಲ್ಲ ಅಂದ್ರೆ ಅದೇ ವ್ಯಸನದಾಗ ಕಾಲ ಕಳೆದು ಹೋಗ್ಬಿಡ್ತದೆ ಆಯುಷ್ಯ ಎಲ್ಲ. ಮೊಟ್ಟ ಮೊದಲಿಗೆ ಆನಂದವನ್ನು ನಾವು ಎದರ ಮುಖಾಂತರ ಹೊಂದಿದ್ದೀವಿ ಅನ್ನೋದು ನೆನಪು ಮಾಡ್ಬೋದು. ಮೊದಲಿದ್ದು ಇವು ನಡವರ್ಕ ಬಂದು ವಸ್ತುಗಳಿವೆಲ್ಲ ಇವು ಬರೋಕ್ಕಿಂತ ಮೊದಲ ಆರಾಮಿದ್ದೇವೇನು, ಸಂಕಟದಾಗಿದ್ದೇವೆ ನೀವು? ನಿನ್ನಲ್ಲೇ ಇದ್ದದ್ದು ಅನ್ಯದ್ರೆ ಹುಡ್ಕಾಕೊಂಟಿ ಅದನ್ನ. ಮೊದಲಿಗೆ ಅನುಭವ ಬಂದದ್ದು ಅದು ನಿನ್ನಲ್ಲಿ, ಪ್ರಥಮ ಅನುಭೂತಿನ ಆನಂದ. ಅದನ್ನು ಎಲ್ಲಿ ಅನುಭವಿಸಿ? ನಿನ್ನೊಳಗೆ ನೀ ಅನುಭವಿಸಿದ್ದದು. ಅದನ್ನ ನೆನಪಿಗೆ ತೊಗೊಂಡಿರ ಕಲಿ. ಇವನ್ನೆಲ್ಲ ಕಲ್ಪಿಸ್ಕೊಂಡು ಇವೆಲ್ಲ ಇದ್ದಾಗ ಸುಖ ಸಿಗ್ತೈತೆ. ನಡಬರ್ಕ ಬಂದಾವ ಇವೆಲ್ಲ, ನಡಬರ್ಕ ಹೋಗುವ ನಾವು. ಇವನ್ನ ಅವಲಂಬಿಸ್ಕೊಂಡು ಸುಖ ಹೊಂದ್ಬೇಕನ್ನೋ ಅವ್ರು ಮೂರ್ಖರು ಅಂತ. ಅದನ್ನು ಅವಲಂಬಿಸ್ಕೊಂಡಿಲ್ಲ, ಅದು ಸುಖ ಶಾಂತಿ ಅನ್ನೋದು. ಜಗತ್ತಿನ ಯಾವ ಈ ತೋರಿಕೆ ವಸ್ತುಗಳನ್ನು ಅವಲಂಬಿಸ್ಕೊಂಡಿಲ್ಲ. ನೀ ಕಲ್ಪಿಸ್ಕೊಂಡು ಕೂತಿ ಹಿಂಗಿದ್ರೆ ನಾ ಆರಾಮಿರ್ತೇನೆ ಅಂತ. ಆರಾಮದೇನೋ ನೋಡ್ಕೊಂಗ. ಇನ್ನೇನಾರ ಭಾವಿಸ್ಕೊಂಡು ಕೂತ್ರೆ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವನಿಗೆ ಇರದಯ್ಯ ಸುಖ ಇರೋದು ಅಂತ. ಯಥಾರ್ಥ ನೀ ಯಾರದೇನೋ ತಿಳುವಳಿಕೆ ನೀ ಮಾಡಿಕೊಂಡಾಗ ನಿನಗೆ ನೆಮ್ಮದಿ. ಷಟ್ಶಾಸ್ತ್ರ ಪಾರಂಗತ ಆದರೂ ಹೃದಯ ಪರಿವರ್ತನೆ ಆಗಲೇ ಇಲ್ಲ ಅಂದ್ರೆ ಎಲ್ಲ ವ್ಯಾಪ್ತ ನೋಡ್ರಿ. ಕೇಳಕ್ಕೆ ಬಂತು, ಆದರೆ ಅದನ್ನು ಅನುಭವಕ್ಕೆ ತೊಗೊಳಕ್ಕಾಗೋದಿಲ್ಲ. ಯಾಕೆ? ವಾಸನೆಗಳು ಪ್ರಬಲವಾದಂಥ ವಾಸನೆಗಳು ಅನುಭವಕ್ಕೆ ತೊಗೊಳಕ್ಕೆ ಆಸ್ಪದನ ಕೊಡೋದಿಲ್ಲ ಅವು. ಮತ್ತು ಹೇಳ್ತೈತಿ ಕೇಳೋದು ಬಿಟ್ಟಿದ್ದ ಮತ್ತು ಅದಕ್ಕಾಗಿ ನಿಲ್ಲದು ವಿಷಯದ ಬೆನ್ನು ಹತ್ತಿ ಅದರಾಗ ಕಾಲ ಸತ್ತೋಕತಿ. ಒಂದು ನಾಲಿಗೆ ಚಟ ಬಿಡು ಕಿಮ್ಮತ್ತಿಲ್ಲ. ನಿನ್ನ ದೊಡ್ಡ ದೊಡ್ಡ ಅನುಭವದ ಮಾತು ಹೇಳಕ್ ಹೋಗಿರಲ್ಲ. ಯಾಕ್ರಿ? ಒಂದು ನಾಲಿಗೆ ನಿಯಂತ್ರಣ ಮಾಡ್ಕೋ, ಎಲ್ಲ ನಿಯಂತ್ರಣದಾಗ ಇಟ್ಕೊಳಕ್. ಒಂದು ಇಂದ್ರಿಯ ಸಂಯಮ ಮಾಡ್ಕೊಂಡೆ ಅಂದ್ರೆ ಮತ್ತೆ ಇನ್ನುಳಿದ ಇಂದ್ರಿಯಗಳನ್ನ ಸಂಯಮ ಮಾಡಕ್ ಬಲ ಬರ್ತೈತೆ, ನಿಯಂತ್ರಣ ಮಾಡ್ಕೊಳಕ್. ಅದನ್ನು ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅವು ಯಾವ ನಿನಗೆ ನಿಯಂತ್ರಣದಾಗ ಇಟ್ಕೊಳಕ್ಕಾಗೋದಿಲ್ಲ. ಒಂದು ನಾಲಿಗೆ ಚಟ ಬಿಡೋಕೆ ಕಿಮ್ಮತ್ತಿಲ್ಲ. ಇನ್ನುಳಿದ ಇಂದ್ರಿಯಗಳ ಚಟ ಬಿಡಾಕಿ ಏನಾಗೈತಿ? ಆಗುದಿಲ್ಲ. ಕಲ್ತ ಚಾಳಿ ಅದು. ಅದೇ ಮುದುಕಾದ್ರೂ ಹೋಗೋದು, ವಯಸ್ಸಾದ್ರೆ ಕಡಿಮೆಗೆ. ಯಾವ ಮುದುಕಿ ಕಡಿಮೆಗೆ ಐತೆ? ಉಣ್ಬೇಕು ಉಡ್ಬೇಕು ಅನ್ನೋ ಆಶೆ. ಶರೀರ ಜೀರ್ಣ ಆದ್ರೂ ಹೋಗೋದು. ಇನ್ನೂ ನನಗೆ ಬೇಕ ಅಂತ. ಶರೀರ ಜೀರ್ಣ ಐತೆ, ಆಶಾ ತರುಣ ಐತೆ ಅಂತ. ಹೆಂಗೆ ಶರೀರ ಮುದುಕಾದಂಗೆ ಆಶಾ ಹೆಚ್ಚಾಗುತ್ತೆ. ಅದನ್ನ ನಮ್ಮನ್ನು ಮತ್ತೆ ಜನ್ಮ ಜನ್ಮಾಂತರ ತಿರ್ಗ್ಲಿಕ್ಕೆ ಎಲ್ಲ ದುಃಖಕ್ಕೆ ಮೂಲ ಕಾರಣ ತಿರ್ಗಾಕರ್ತೈತಿ. ಹುಟ್ಟು ಬಂದ್ರೆ ಅದು ದುಃಖ ಶುರುವಾದ. ಜನ್ಮಕ್ಕೆ ಯಾಕೆ ಆಶಾನ ಜನ್ಮಕ್ಕೆ ಬರ್ತೈತಿ, ಹುಟ್ಟಿಗೆ ಕಾರಣ. ಹಿಂದೆಂದು ಹುಟ್ಟದಂಗೆ ಮಾಡ್ಕೋಬೇಕು ನೋಡ್ರಿ. ಅದಕ್ಕೆ ಮುಕ್ತಿ ಅಂತ. ಮೋಹ ಕ್ಷಯ, ವಿಷಯಗಳ ಮ್ಯಾಗಿನ ಮೋಹ ಎಲ್ಲ ಪೂರ್ಣ ವಿವೇಕದಿಂದ ನಾಶ ಮಾಡಿಕೊಂಡಾಗ ನಿನಗೆ ಮೋಕ್ಷ. ಮೋಹವನ್ನು ಕಳ್ಕೊಂಡು ಯಾವಾಗ ಮುಕ್ತ ಆಗ್ತೀನಿ. ಇದು ವ್ಯಾಮೋಹ ಇತ್ತು ಅಂತಂದ್ರೆ ಮತ್ತೆ ಜನ್ಮ ಬರ್ತೈತಿ. ಅದು ಕಳ್ಕೊಳ್ಳೋದು ಭಾಳ ಕಠಿಣ. ಅದು ಅಂತ ವಿಚಾರ ಯಾರು ಅದನ್ನು ಕಳ್ಕೊಂಡಿರ್ತಾರೋ ಅವರ ಸಂಘ, ಮಹಾತ್ಮರ ಸಂಘ ಮಾಡಿದಾಗ ಅಂಥ ಯುಕ್ತಿಗಳು ವಿಚಾರಗಳನ್ನು ನಿತ್ಯ ಶ್ರವಣ ಮನ ನಿಧಿಧ್ಯಾಸನವನ್ನು ಮಾಡೋದ್ರಿಂದ ಅವೆಲ್ಲ ವಾಸನೆಗಳು ಕ್ಷೀಣಕ್ಕವ. ವಾಸನಾ ನಾಶ ಆದಾಗ ನಿನಗೆ ಮುಕ್ತಿ, ನಾನು ಮುಕ್ತಿ ಇದ್ದೇನೆ ಅನ್ನುವಂಥ ಅನುಭವ ಆಕೈತಿ. ನನಗೆ ಯಾವಾಗೂ ಇಲ್ಲೇ ಇಲ್ಲಲ್ಲ ಬಂಧನ, ನಾನು ಮುಕ್ತ ಇದ್ದೀನಿ ಅನ್ನೋದು ಅವಾಗ ನಿನಗೆ ಅನುಭವ ಬರಕ್ಕೆ ಅಂಥವ್ರ ಸಂಘದಿಂದ. ಅವಾಗ ಸಂಘ ಇಲ್ಲದಕ್ಕೆ ಅಜ್ಞಾನ ಆವರಿಸ್ಬಿಟ್ಟೈತಿ, ಮೋಹಕ್ಕೆ ಬಿದ್ದಿ ನಿಂದ ನಿನಗೆ ಗೊತ್ತಿಲ್ಲದಕ್ಕೆ ತಿರ್ಗಾಕತ್ತೀನಿ.
ಯಾವಾಗ ನಿನ್ನ ಎಚ್ಚರಕತಿ ಸ್ವರೂಪ ಜಾಗೃತಿಯನ್ನು ಹೊಂತಿ ಯಾವಾಗ ಇಲ್ಲೇ ಇಲ್ಲಲ್ಲ ನನಗನ್ನೋದು ಹೊಳಿತೈತಿ ನಿನಗೆ. ಏನಿದು ಹುಚ್ಚಾಟ, ಇದ್ರ ಬೆನ್ನು ಹತ್ತಿದ ತಿರುಗಿನಲ್ಲೋ ನಾನು, ನನ್ನಲ್ಲಿದ್ದದ್ದನ್ನು ಮರ್ತ ಅನ್ಯದ್ರಾಗ ಐತಂತ ಎಷ್ಟು ಜನ್ಮ ಆತ ತಿರ್ಗಾಕೈತಿ, ಸುಳ ಕಾಲು ಕಳೆದ್ನೆಲ್ಲ. ಅವಾಗ ನಿನ್ನ ಹುಚ್ಚಾಟ ಕಂಡ ನಿನಗ ನಗು ಬರ್ತೈತಿ. ಆ ಪೂರ್ಣ ಎಚ್ಚರಿಕೆಯನ್ನು ಹೊಂದಿದ ನಂತರ ಮೊದಲು ಅದನ್ನು ಎಚ್ಚರಿಕೆ ಮಾಡಿಕೊಡು ಪ್ರಯತ್ನವನ್ನು ಅಂತವ್ರ ಸಂಘ ಮಾಡಿ. ಯಾರು ಎಚ್ಚರ ಇರ್ತಾರೆ ಅವರು ಎಚ್ಚರಗೊಳಿಸ್ತಾರೆ. ಬೆನ್ನು ಹತ್ತಬೇಡ ಇದ್ರೆ ಬೆನ್ನು ಹತ್ತಬೇಡ ಅಂತ ಎಡೆಬಿಡದೆ ಅದರ ಅಭ್ಯಾಸದಾಗ ತೊಡಗು. ಅಲ್ಪ ಪ್ರಯತ್ನಕ್ಕೆ ಅದು ಕೆಲಸ ಆಗೋದಿಲ್ಲ, ವಿಶೇಷವಾದಂಥ ಪ್ರಯತ್ನನ ಬೇಕು. ನೋಡು ನಳಪಾಟ, ನಾಳೆ ನೋಡು ನಾಳೆ, ತಡ ಮಾಡಕ್ ಹೋಗ್ಬೇಡ, ದೌಡ ತಡ ಮಾಡಕ್ ಹೋಗ್ಬೇಡ. ತೀವ್ರತರವಾದಂಥ ಅಭ್ಯಾಸ ನಡಿಬೇಕು ನೋಡಿ. ಸದ್ದ ಈಗ ನಿತ್ಯ ಪೆಟ್ಟಿನ ಮ್ಯಾಗ ತಿಳ್ಕೊಂಡು ನಿನಗೆ ಲಾಭ. ನೋಡು ನಾಳೆ ಅಂತ ನಾಳೆಗೆ ಅಂದ್ರೆ ಹೋಗ್ತದೆ ಮತ್ತೆ ಮುಂದಕ್ಕೆ ಹಾಕಿದ್ರೆ ಹೋಗ್ತದ. ನಾಳೆ ನೋಡು ನಂತ ಉದಾಸೀನ ಆಗಕ್ಕೆ ಹೋಗ್ಬೇಡ. ಇನ್ನ ಭಾಳ ದಿನ ಬದುಕ್ತೇನೆ ಅದನ್ನು ನೋಡೋಣಂತೇಳಿ ಬಾಳೆದ ಬಗ್ಗೆ ಉದಾಸೀನ ಆಗ. ಸದ್ದ ಹೊಕ್ಕತಿ ಶರೀರ ನೇಮದ್ದಲ್ಲ ಅಂತ ತಿಳ್ಕೊಂಡು ಮೊದಲು ಈ ಕೆಲಸ ಮಾಡ್ಕೋ. ದೌಡು ಇದು ಕೆಲಸ, ತಡ ಮಾಡದೆ ತಳುವುದೇ ಮಾಡ್ಕೋದು ಅಂತ. ದೌಡು ನೋಡು 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 ಅಂತ ಯಾಕೆ ಒತ್ತು ಕೊಟ್ಟು ಹೇಳ್ಯಾರ? ನೋಡು ಅಂದ್ರೆ ಹೊಂಟೈತಿ ಅದು. ದೌಡು ನೋಡು 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 ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣವಾಗಿ ನಿಂದು ಈ ಶರೀರದ ಒಡಗೂಡದ ನೀ ಬ್ಯಾರೆ ಇದಿ ಅನ್ನೋದನ್ನು ನೋಡ್ಕೊರು. ಈಗ ನಿನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇಲ್ಲೇ ಹಚ್ಕೊಂಡು ಬಳಲ್ತಿ, ಸಂಬಂಧ ಹಚ್ಕೊಂಡು ಅಜ್ಞಾನದಿಂದ ಇದ್ರ ಸಂಬಂಧ ಹಚ್ಕೊಂಡು ಬಳಲಕತ್ತಿ ನೀನು. ಇದ್ರ ಸಂಬಂಧ ಇಲ್ದಾಗ ಹೆಂಗದೆ ನೋಡು, ಸಂಬಂಧ ಇಟ್ಕೊಂಡಾಗ ಹೆಂಗದೆ ನೋಡು. ಯಾಕೆ ನಾವು ಬಳಲ್ತೇವೆ ಅಂದ್ರೆ ಇದರ ಸಂಬಂಧ ಹಚ್ಕೊಂಡು, ನಾವು ಅಲ್ಲದರ ಸಂಬಂಧ. ನಾವು ಯಾರಿದೆ ಅನ್ನೋದು ಗೊತ್ತಿಲ್ಲದಕ್ಕೆ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಬಳಲಿಕತ್ತಿ. ಎಷ್ಟು ಅನರ್ಥಗಳದಾವ ಈ ಶರೀರ ಸಂಬಂಧ ಇಟ್ಕೊಂಡ ಆರಾಮದೇನು ನೋಡು. ಶರೀರ ಸಂಬಂಧ ಬಂದ ಕೂಡಲೇ ಹಸಿವ ತಸಿಗಳ ಭಾವ, ಮೈಥುನ ಭಾವ ಬರುವುದನ ಅದು. ಇದ್ರ ಸಂಬಂಧ ಇಲ್ದಾಗ ಇವೆಲ್ಲ ಎಲ್ಲಿ ಹಸಿವ ತಸಿಗಳ ಭಾವ ಎಲ್ಲೈತಿ, ಮೈಥುನ ಭಾವ ಎಲ್ಲೈತಿ ನನಗೆ. ನಿದ್ದೆ ಎತ್ತಿದಾಗ ಎಲ್ಲೈತ್ರಿ ಅದ್ರಾಗ ನಾ ಹೆಣ್ಣು ಗಂಡು ಏನೇನು ಭಾವ ಇಲ್ಲ. ಅಲ್ಲಿ ನಿನ್ನ ಭಾವದಾಗಿದ್ದಾಗ ಎಲ್ಲದಾವ ನಿನಗೆ. ಅನ್ಯ ಭಾವನೆಯನ್ನು ತಾಳಿದಾಗ ದುಃಖ ಆಗೈತಿ ನಿನಗೆ. ನೀನ ಮಾಡ್ಕೊಂಡ್ರೆ ನಿನ್ನ ಭಾವನೆಯನ್ನ ಹೊಂದುವಂತ ಪ್ರಯತ್ನ ಮಾಡ್ಬೇಕು. ಅನ್ಯ ಭಾವನೆಗಳನ್ನೆಲ್ಲ ಅಳದು ಉಳಿದ ಅವಾಗ ನೀನು ಮುಕ್ತ. ಜೀವಭಾವ ಅಂದ್ರೆ ನೀನಲ್ಲದ ಭಾವನೆಯನ್ನು ಹಿಡ್ಕೊಂಡು ದೇಹ ಭಾವ ಹಿಡ್ಕೊಂಡು ಕುಂತಿ, ಅವಾಗ ಜೀವನ್ಮುಕ್ತ ಅಂತ. ಜೀವ ಭಾವನೆಯನ್ನು ನಾಶ ಮಾಡ್ಕೊಂಡು ನಾವು ಜೀವನ್ಮುಕ್ತ. ಅಲ್ಲದನ್ನು ನಾನು ನನ್ನದು ಅಂತ ತಿಳ್ಕೊಂಡವರೆಲ್ಲರೂ ಅನ್ಯತಾ ತಿಳುವಳಿಕೆ ಜೀವಭಾವದಾಗಿದ್ದವ್ರು. ನಾವು ಜೀವಭಾವನೆಯನ್ನು ಕಳ್ಕೊಂಡವಾಗ ಜೀವನ್ಮುಕ್ತ, ಜೀವನ್ಮೃತನೇ ಜೀವನ್ಮುಕ್ತ ಅಂತ. ಯಥಾರ್ಥ ಯಾರಿದೇನು ಅನ್ನುವಂಥ ಜ್ಞಾನ ಆದಾಗ ಜೀವಭಾವ ನಾಶಕತೆ. ಗೊತ್ತಿಲ್ಲದಕ್ಕೆ ಅಜ್ಞಾನದಿಂದ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಜನ್ಮ ಜನ್ಮಾಂತರ ತಿರ್ಗಾಕತ್ತೇವೆ ನಾವು. ನೀ ಯಾರದನ್ನು ಮೊದಲು ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ನೀ ದೇವ ಸ್ವರೂಪನದಿ, ಎಲ್ಲರೂ ದೇವ ಸ್ವರೂಪಿಗಳದೀನಿ. ಮರ್ತೀರಿ ನಿಮ್ಮನ್ನು ನೀವು. ಮರೆತ ಕಾಲ ಇದು ದೇಹ ನಾನು ಅಂತ ತಿಳ್ಕೊಂಡು ಬಳಲಿಕತ್ತೀನಿ. ಬಿಡದ ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ. ನೀನಾಗಿದ್ದಾಗ ನೀ ಆರಾಮಿರ್ತಿ, ಮುಕ್ತ ಇದೆ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಮರೆತ ಕಾರ ಅನ್ಯದ್ದನ್ನು ಅವಲಂಬಿಸ್ಕೊಂಡು ನಾವು ದುಃಖ ಪಡ್ಲಿಕ್ಕತ್ತೀವಿ. ಹಿಂಗೆ ಇಟ್ಕೋಬೇಕಿದೆ. ಆರಾಮ ಇರಾಕೈತೇನ? ಇದನ್ನ ಶರೀರ ಹಿಂಗೆ ಕೆಡದಂಗೆ ಇಟ್ಕೊಳಕಾಕೈತೇನ್ರಿ? ಭಾಳ ದಿವಸ ಬದುಕಿ ನೋಡಂಗ ಸಾಯುಲ್ಲೇ ಉಳ್ಕೋ ಬ್ಯಾಸರಾಕೈತಿದ. ಯಾವಾಗ ವಾದಿತ್ತು ಯಪ್ಪ, ನಾನು ಕೂಡಿದ್ದವ್ರು ಎಲ್ಲರೂ ವಾದರು, ಏನಿದೆಲ್ಲ ಹೆಂಗ ಹಾಕೊಂತ ಬಂತಿ ಅದು ಮೊದಲಿನ ಆಕಾರ ಏನು ಉಳಿಲಿಲ್ಲ. ಬೇಕಾದ್ರೆ ನೀ ಫೋಟೋ ತಕ್ಕೊಂಡು ನೋಡ್ಕೊಂತ ಬಾ. ನೀ ಸಣ್ಣೊಂದಿರ್ತಾ ಹಿಡಿದು ಫೋಟೋ ಹೆಂಗೆ ಹಾಕೊಂತ ಬಂದವ ಅಂತಿ ಕಾಲಕ್ಕೆ 100 ವರ್ಷದ ದಾಟ್ದಂತಿ ನೀನು ಏನು ಗೊತ್ತಾಗ್ತದ ಹಂಗಿದಿ ಎಲ್ಲವೂ ತಗೋ. ಏನಪ್ಪ ಇದ್ರೊಳಗಿದ್ರೆ ಹಂಗೆ ಎಷ್ಟು ದಿನ ಇರೋದಿಲ್ಲ. ನಿನಗ ಬೇಸರಕೈತಿ, ಹೆದರಿಕೆ ಬರ್ತೈತಿ. ಎಲ್ಲ ಕಣ್ಣು ಗುದ್ದು ಬಿದ್ದು ಒಳಗೆಲ್ಲ ಹಲ್ಲು ಹಾದು. ಯಾಕ್ರಿ? ಎಲ್ಲ ಚರ್ಮ ಎಲ್ಲ ಸುಕ್ಕಗತ್ತಿ ಏನು ಗೊತ್ತಾಗ್ತಂಗ.
ಇದು ನಾನು ಅಂತ ಹಿಡ್ಕೊಂಡು ಮೋಹಕ್ಕೆ ಬಿದ್ದೆಲ್ಲ. ಇದ್ರ ಮ್ಯಾಗ ಮೋಹ ಇಟ್ಕೊಂಡು ಇದನ್ನ ಹಿಂಗೆ ಕೆಡದಂಗೆ ಇಟ್ಕೊಳಕಾಕೈತಿ. ಕುಂಬಳಕಾಯಿ ಕಟ್ ಹಾಕಿ ಇಟ್ಕೊಂಡಿತ್ತಂತ ಹದಗೇಡಿ ಕಂಬಾರ, ಯಾಕ್ರಿ ಅದನ್ನ ಹಂಗೆ ಕೆಡದಂಗೆ ಇಟ್ಕೊಳಕಾಕೈತಿ. ಹಂಗೆ ಇದನ್ನ ಶರೀರ ಕೆಡದಂಗೆ ಎಂದು ಹೊಂದಾವಣೆ ಇದ್ರ ಮ್ಯಾಗಿನ ಮೋಹ ಇಟ್ಕೊಂಡು. ಅದಕ್ಕೆ ಬಲ್ಲವರು ಇದು ಹಕ್ಕಿಕತಿ ತಿಳ್ಕೊಳ್ಳೋದು ಎಲ್ಲ ಇದು ವಿಕಾರ ಆಗಿ ನಾಶ ಆಗಿ ಹೋಗುವುದು. ನೀ ಎಷ್ಟು ತಿದ್ಯಾಡ್ದು ಮಾಡಿರು ಇದು ತನ್ನ ಗತ್ತು ಬಿಡೋದನೇ ಇಲ್ಲ. ವಿಕಾರ ಹಾಕೋಂತ ಕ್ಷೀಣ ಹಾಕೋಂತ ಪ್ರತಿಯೊಂದು ಶರೀರ ಕ್ಷಯ ರೋಗ ಇದೆ ನಾಶ ಹಾಕೋಂತ ಉಂಟೈತಿ. ಪ್ರತಿಯೊಂದು ಶರೀರಕ್ಕೆ ವಿಕಾರ ಆಗಿ ನಾಶ ಆಗಿ ಅಡಿಗೆ ಹೋಗುವುದಿಲ್ಲ, ತೋರಿ ಅಡಿಗೆ ಹೋಗುವುದಿಲ್ಲ. ಆದರೆ ನೀನು ನಿನ್ನ ಗುಣಧರ್ಮ ಲಕ್ಷಣಗಳನ್ನ ಶರೀರದ ಮ್ಯಾಗ ಆರೋಪ ಮಾಡ್ಕೊಂಡು ಕುಂತಿ. ಶರೀರದ ಗುಣಧರ್ಮ ಲಕ್ಷಣಗಳನ್ನು ನಿನ್ನ ಮ್ಯಾಗ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ. ಅನ್ಯೋನ್ಯಾಧ್ಯಾಸ ಅಂತಾರೆ ಇದಕ್ಕೆ. ಅಧ್ಯಾಸದ ಮೂಲಕ ಅನ್ಯೋನ್ಯಾಧ್ಯಾಸ ನಮಗೆ ಉಂಟಾಗೈತಿ. ನಾ ಹಿಂಗ ಇರಾವ ಅಂತ ತಿಳ್ಕೊಂಡೇವಿ. ಹಿಂಗ ಇರುವುದು ಈ ಶರೀರ, ನೀ ಇರ್ತಿ ಅದ ಇರುವುದಿಲ್ಲ. ಅದು ಹೊಕ್ಕೈತಿ. ಅದು ನಡಬರ್ಕ ಬಂದೈತಿ, ನಡಬರ್ಕ ಹೊಕ್ಕೈತಿ. ನೀ ಬಂದದ್ದಲ್ಲ, ಯಾವ್ದು ಬಂದೈತಿ ಅದು ಹೊಕ್ಕೈತಿ. ಹುಟ್ಟೈತಿ ಅದು ಸಾಯ್ತೈತಿ. ನೀ ಹುಟ್ಟವಲ್ಲ, ಸಾಯವಲ್ಲ. ಅದು ಹುಟ್ಟಕ್ಕಿಂತ ಮೊದಲು ನೀ ಅದಿ. ಅದು ಇದ್ದಾಗ ಓದಿ, ಅದು ಹಾದ ಮ್ಯಾಗೂ ನೀ ಇರ್ತಿ ಅನ್ನೋದನ್ನ ನೆನಪಿಗೆ ತಗೊಂಡು ಇರಾಕಾಗೈತಿ. ಈ ಜ್ಞಾನ ನಿನ್ನಲ್ಲಿ ಆತಂದ್ರೆ ಈ ಶರೀರ ಸಂಬಂಧ ಇಲ್ಲೇ ನನಗೆ ಇರಾಕ್ ಬರ್ತೈತಿ ಅನ್ನೋ ತಿಳುವಳಿಕೆ ನಿನ್ನಲ್ಲಿ ದೃಢಪಡ್ತೈತಿ. ಶರೀರ ಇಲ್ಲೇ ನಾ ಇರಬಲ್ಲೆ, ಹೋಗ್ಲಿ ಇಂಥ ಶರೀರಗಳು ಎಷ್ಟು ಬಂದು ಹೋಗಿ ನಾವು, ಆದರೂ ನಾ ಇರುವಂಗದ ಇದ್ದೇನೆ. ಶರೀರ ಬರ್ತಾವ, ಹೊಕ್ಕವ, ಕರ್ಮಕ್ಕನುಸಾರವಾಗಿ ಬರ್ತಾವ. ಶರೀರಗಳು ಮಾಡಿದ ಕರ್ಮಕ್ಕನುಸಾರವಾಗಿ ಬಂದಿರ್ತಾವ. ಶರೀರ ಎಂತೆಂಥ ಕರ್ಮಗಳನ್ನು ಮಾಡಿರ್ತಿ ಅದಕ್ಕೆ ಪ್ರಕಾರವಾಗಿ ಶರೀರಗಳು ಬರ್ತಾವ. ಅಂಗಿ ತೊಟ್ಕೊಂಡು ಮತ್ತೆ ಹೊಲಸಾದ ಅದನ್ನ ಹಂಗೆಲ್ಲ ಇದಾದ್ಮೇಲೆ ಹರಿದಿಂದ ಕೈ ಬಿಡ್ತಿಲ್ವ ಅದನ್ನ. ಹಂಗೆ ಒಂದು ಅಂಗಿ ಹರಿದ ಕೂಲೆ ಮತ್ತೊಂದು ಹೊಸ ಅಂಗಿ ತೊಟ್ಕೊಂಡಾಗ ವಾಸನೆಗಳ ಮನಸ್ವರ ಮತ್ತೆ ಶರೀರ ಬರ್ತೈತಿ. ಅದಕ್ಕೆ ಕ್ಷೀಣ ಮತ್ತೊಂದು ಅಂಗಿ ಮತ್ತೆ ಶರೀರ ಧಾರಣ ಮಾಡ್ತಾನೆ. ಮಾಡಿದ ಕರ್ಮಕ್ಕನುಸಾರವಾಗಿ ಶರೀರಗಳು ಬರ್ತಾವೆ. ಮುಕ್ತ ಆಗೋ ಮಠ ಯಾವ ಶರೀರ ಧಾರಣ ಮಾಡ್ತೇವೆ ಅನ್ನೋದು ಯಾರಿಗೆ ಹೇಳಿಕೆ ಬರೋದು. ವಾಸನೆಗೆ ಅನುಗುಣವಾಗಿ ಶರೀರ ಬರ್ತಾವೆ. ಅದಕ್ಕೆ ಅನುಗುಣವಾಗಿ ಕರ್ಮಗಳನ್ನು ಮಾಡ್ತಾನೆ. ಪಾಪ ಪುಣ್ಯಕ್ಕೆ ಅನುಗುಣವಾಗಿ ಆ ಶರೀರಗಳು ಬರ್ತಾವ. ನಮ್ಮ ಪಾಪಾನುಗುಣದಿಂದ ಗಿಡಗಂಟಿಗಳಾಗಿ ಹುಟ್ಟಬೇಕಾಗಿ, ಗಿಡ ಮರ ಕ್ರಿಮಿಗಳ ರೂಪ ಆಗಿ, ಕೀಟ ಪತಂಗಾದಿಯಾಗಿ, ಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ ಎಷ್ಟು ಪ್ರಕಾರದ ಜೀವರಾಶಿಗಳದಾವು. ಉದ್ವಿಜ, ಸ್ವೇದಜ, ಅಂಡಜ, ಜರಾಯುಜ. ಭೂಮಿಯಿಂದ ಹುಟ್ಟಿ ಬರುವಂತಹ ಸಸ್ಯಗಳು ಆಗಿ ಹುಟ್ಟಬೇಕಾಗೈತಿ. 21 ಲಕ್ಷ ಪ್ರಕಾರದ ಜೀವರಾಶಿಗಳು ಭೂಮಿಯಿಂದ ಹುಟ್ಟಿ ಬರುವಂಥವು. ಅಂಡಜ ಅಂದ್ರೆ ತತ್ತಿಯಿಂದ ಹುಟ್ಟಿ ಬರುವಂಥವು 21 ಲಕ್ಷ ಪ್ರಕಾರದ ಜೀವರಾಶಿಗಳದಾವು. ಹೊಟ್ಟೆಯಿಂದ ಹುಟ್ಟಿ ಬರುವಂಥವು ಜರಾಯುಜ ಅಂದ್ರೆ ಹೊಟ್ಟೆಯಿಂದ ಹುಟ್ಟಿ ಬರುವಂಥವು. ಅದರಾಗಿ 21 ಲಕ್ಷ ಪ್ರಕಾರದ ಜೀವರಾಶಿಗಳು. ಶ್ವೇದಜ ಅಂದ್ರೆ ಕೊಳೆ ಬೆವರಿನಿಂದ ಹುಟ್ಟಿ ಬರುವಂಥವು 21 ಲಕ್ಷ ಪ್ರಕಾರದ ಜೀವರಾಶಿಗಳು. ಒಟ್ಟು 84 ಲಕ್ಷ ಪ್ರಕಾರದ ಜೀವರಾಶಿಗಳಲ್ಲಿ ನಾವು ತಿರುಗಬೇಕಾಗ್ತದೆ. ಇದು ಬರಬಾರ್ದು ಅನ್ನುವಂಗಿದ್ರೆ ನಿನ್ನ ಈಗ ಮನುಷ್ಯನ ಜನ್ಮದಾಗಿ ಎಚ್ಚರ ಆಗಬೇಕು, ಜಾಗೃತ ಆಗಿತ್ತು. ಅದಕ್ಕೆ ಮನುಷ್ಯನ ಜನ್ಮ ಶ್ರೇಷ್ಠ ಅಂತ ಯಾಕೆ ಹೇಳ್ಯಾರ? ಇದರಿಂದ ಪಾರಾಗರ್ತೈತಿ. ನಮ್ಗೆ ಇದನ್ನು ತಿಳ್ಕೊಂಡು ನಮ್ಮ ನಿಜವನ್ನ ತಿಳ್ಕೊಂಡು ಮುಕ್ತ ಆಗ್ಲಿಕ್ಕೆ ಅವಕಾಶ ಐತಿ. ಮನುಷ್ಯನ ಜನ್ಮದಾಗ ಪ್ರತಿಯೊಬ್ಬ ಮಾನವನಿಗೆ ಮುಕ್ತ ಆಗ್ಲಿಕ್ಕೆ ಅವಕಾಶ ಐತಿ. ಮಾನವ ಮಾತ್ರ ಮುಕ್ತ ಅಂತ. ನೆಮ್ಮಿ ಹುಟ್ಟು ಸಾವುಗಳಿಗೆ ಒಳಗಾಗದಂಗ ಪಾರಾಗಕ್ಕೆ ಬರ್ತೈತಿ ನಮ್ಗೆ. ಪಾರಾಗಲೇ ಈ ಸಾರಿಗೆ ಅಂದ. ಮನುಷ್ಯನ ಜನ್ಮ ಬಂದದ ಪಾರಾಗುವುದು. ಮಹಾತ್ಮರೆಲ್ಲ ದಾರಿ ತೋರಿಸ್ತಾರೆ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಪಾರಾಗ. ನಂಬಿಕೆ ಶ್ರದ್ಧೆ ಇರಲಿ ಅಂದಾಗ ಪಾರಾಗಕ್ಕೆ ಬರ್ತೈತಿ ನನಗೆ. ಹಂಗ ಅವರು ಪಾರಾದ್ರು. ಇದರಿಂದ ಹುಟ್ಟು ಸಾವುಗಳಿಂದ ಬಿಡುಗಡೆಯನ್ನು ಹೊಂದುವಂತ ಪ್ರಯತ್ನವನ್ನು ಮಾಡಿ. ಇದಕ್ಕ ಮುಕ್ತಿ ಅಂತಾರೆ. ಮುಕ್ತಿ ಒಲವು ಯಾರಿಗೆ ಹೇಳಿ ಮತ್ತು ಇದ್ರಾಗ ಬಂದ ಹುಟ್ಟಿಟ್ಟು ಬರ್ಬೇಕನ್ನೋದಾಯ್ತು. ಹೌದಲ್ಲ? ವಾಸನಾ ಗಂಟ ಕರಗೋರಿಗೂ ಇದರಿಂದ ಬಿಡುಗಡೆ ಆಗಕ್ಕೆ ಬರೋದು. ನಾವು ಅವಾಗ ವಾಸನಾದ ಬೆನ್ನು ಹತ್ತಿ ತಿರುಗಬೇಕು. ಜನ್ಮ ಜನ್ಮ ಅಂತ ತಿರುಗ್ಲಿಕ್ಕೆ ವಾಸನಾದ ಬೆನ್ನು ಹತ್ತಿ. ಅದಕ್ಕೆ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊ. ಅವ ಬೀಜ, ವಾಸನಾ ಬೀಜ. ಅವನು ಪೂರ್ಣ ವಿವೇಕದಿಂದ ಜ್ಞಾನದಿಂದ ಅವನು ನಾಶ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರಿಗೂ ಅದನ್ನು ಕಳ್ಕೊಳ್ಳಿಕ್ಕೆ ಬರ್ತೈತಿ.
ಅದಕ್ಕೆ ವಾಸನ ಹೆಂಗೆ ನಾಶ ಮಾಡಿಕೊಂಡ್ರು ಮಹಾತ್ಮರು ಹೇಳಿದಂಥ ಯುಕ್ತಿಗಳನ್ನು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ನಿತ್ಯ ನಾವು ಇದನ್ನು ಬಿಡಬಾರ್ದು ಅಂತ. ಒಂದು ಹೊಳೆ ಊಟ ತಪ್ಪಿದ್ರು ಚಿಂತಿಲ್ಲ, ಕೇಳೋದು ಮಾತ್ರ ಬಿಡಬಾರ್ದು. ಶ್ರವಣದ ಬಲ ಜೋರಾದಂಗೆ ಮನನ ಕೇಳಿಸ್ತೈತಿ, ಮನನದ ಬಲ ಜೋರಾದಂಗೆ ನಿಧಿಧ್ಯಾಸನ ಪರಿಪಕ್ವ ಆತಂದ್ರೆ ಸಮಾಧಿ ಇರ್ತೈತಿ ನಿನಗೆ. ಅವಾಗ ನಿನಗೆ ಯಾರಿದ್ದೇನೋ ಅನುಭವ. ಸಮಾಧಿ ಹೊಂದದ ಹೊರತಾಗಿ ನನಗೆ ಜ್ಞಾನ ಆಗೈತೆ ಅನ್ನಿಸ್ಬೇಕು. ಅದಕ್ಕಾಗಿ ಇದು ಸಾಧನದೊಳಗೆ ನಿರಂತರ ತೊಡಗಬೇಕು. ಏನು ಅಭ್ಯಾಸದಾಗ ತೊಡಗು. ನೀವು ಸಾಧನ ಸ್ಥಿತಿಯೊಳಗೆ ವಿಘ್ನಗಳು ಬರ್ತಿರ್ತಾವೆ. ಅವನ್ನೆಲ್ಲ ಯುಕ್ತಿಗಳಿಂದ ಅಂಥ ಪ್ರಸಂಗದೊಳಗೆ ಮಹಾತ್ಮರು ಹೆಂಗೆ ಅವನ್ನೆಲ್ಲ ನಿವಾರಣೆ ಮಾಡಿಕೊಂಡು ಅವನ್ನೆಲ್ಲ ನೆನಪಿಗೆ ತಗೊಂಡು ನಾವು ಅವರಂತೆ ಅದನ್ನು ಆ ವಿಘ್ನಗಳನ್ನು ನಿವಾರಣೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಏನು ಹೆದರಕ್ಕೆ ಹೋಗೋದು. ಅವನು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವೆ. ಬೇಕಾದ್ದೆಲ್ಲ ಬರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಒಂದಿರಲಿ ಅಂತ ಅದನ್ನು ನಿಮ್ಮ ನಿಜವಾದ ಇರುವಿನ ನೆನಪು ಮಾಡ್ಕೋತ ಇರಿ. ಅವಾಗ ನಿನಗೆ ಅನುಕೂಲಕ್ಕವು. ಮತ್ತು ಪ್ರತಿಕೂಲ ಇದ್ದದ್ದು ನಿನಗೆ ಅನುಕೂಲ ಆಗಿ ನಿಲ್ತದೆ. ಏನು ನಿನ್ನ ಸಾಧನದ ನಿಷ್ಠೆಯನ್ನು ಪರೀಕ್ಷೆ ಮಾಡಲಿಕ್ಕೆ ವಿಘ್ನಗಳು ಬರ್ತಿರ್ತಾವಲ್ಲ. ನೀವು ಡೊಂಗಿ ಆಯಿತು, ಇದಾಯಿತು ನೋಡಿ. ನೀನು ನಿಷ್ಠೆಯಿಂದ ಈ ಅಭ್ಯಾಸದೊಳಗೆ ಹೆದರದೆ ಅದನ್ನು ಮುಂದೆ ಸಾಧನೆಯೊಳಗೆ ತೊಡಗಿದೆ ಅಂದರೆ ಅವೆಲ್ಲ ನಿನಗೆ ಅನುಕೂಲಕ್ಕವು, ನಿನ್ನ ಸಹಾಯಕ್ಕೆ ನಿಲ್ತಾವು. ಏನು ನೀ ಹೇಳಿದಂತೆ ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾವೆ. ಅವು ಸೂಕ್ಷ್ಮ ಶರೀರದೊಳಗೆ ಇರ್ತಾವೆ. ರಾಕ್ಷಸಿ ಪಿಶಾಚಿಗಳು, ದೇವತೆಗಳ ಶರೀರಗಳು ತೋರ್ತಿರ್ತಾವಲ್ಲ. ಏನು ಅಂಥವೆಲ್ಲ ಅನುಕೂಲಕ್ಕವು ನಿನಗವು. ಮತ್ತು ನಿನ್ನ ಸೇವಾಕ್ಕೆ ನಿಲ್ತಾವ. ನೀ ನಿಷ್ಠೆಯಿಂದ ಇದರ ಅಭ್ಯಾಸದಾಗ ತೊಡಗಿದೆ ಅಂತಂದ್ರೆ ಏನು ನೀ ಸಾವುಕಾರ ಆದರೆ ಆಳು ಹೇಳಿದಂಗೆ ಕೇಳ್ತಾವಿಲ್ಲ. ಹಂಗೆ ನೀ ಆ ಸ್ಥಿತಿ ಜ್ಞಾನ ಸ್ಥಿತಿಯನ್ನು ಪಡಿ. ಇಡೀ ಜಗತ್ತೆಲ್ಲ ನಾಯಿ ಹಂಗೆ ಬೆನ್ನು ಹತ್ತದ ನಿನ್ನ ಕಾಲನೆ ಕೂತ ನಿನ್ನ ಬೆನ್ನು ಹತ್ತುತ್ತದೆ ಅಂತ. ಇನ್ನು ನಿಜವನ್ನು ನೀನು ತಿಳಿದ ಕ್ಷಣನ ಸಮಾಧಿಯನ್ನು ಹೊಂದಿದೆ ಅಂದ್ರೆ ಎಲ್ಲದರ ಮ್ಯಾಗ ನಿನಗೆ ಪ್ರಭುತ್ವ ಬರ್ತದೆ. ಪಂಚಭೂತಾದಿಗಳಲ್ಲಿ ಪ್ರಭುತ್ವ. ಗಾಳಿ ನೀ ಸಂಕಲ್ಪ ಮಾಡಿದ್ರೆ ನಿಲ್ಲ ಅಂದ್ರೆ ನಿಲ್ತೈತಿ, ಬೆಂಕಿ ನಿಲ್ಲ ಅಂದ್ರೆ ನಿಲ್ತೈತಿ. ಏನು ಆ ಸ್ಥಿತಿಯನ್ನು ನೀ ಉನ್ನತ ಸ್ಥಿತಿಯನ್ನು ಸಮಾಧಿ ಸ್ಥಿತಿಯನ್ನು ಹೊಂದಿದ ನಂತರ ನೀ ಏನು ಸಂಕಲ್ಪ ಮಾಡಿದೆ ಎಲ್ಲ ಸಿದ್ಧಿಸ್ತದೆ. ಅದಕ್ಕೆ ಅಂಥವ್ರ ದರ್ಶನ ಸಿಗೋದು ಭಾಳ ದುರ್ಲಭ. ಜ್ಞಾನಿಗಳ ದರ್ಶನ ಸಮಾಧಿ ಹೊಂದಿದ ಮಹಾತ್ಮ ಅವನು ಏನು ಸಂಕಲ್ಪ ಮಾಡ್ತಾನೆ ಅದೆಲ್ಲ ಜೀವಿಗಳ ಮ್ಯಾಗ ದೃಷ್ಟಿ ಬಿತ್ತಂದ್ರೆ ಕಲ್ಯಾಣಕ್ಕೆ ಸಂಕಲ್ಪ ಮಾಡಿರ ಕಲ್ಯಾಣ ಆಗಲಿ ಅಂತ ಸಂಕಲ್ಪ ಮಾಡಿರ ಆಗೈತಿ. ನೀನು ಹೊರಗಿಂದ ಏನೂ ಬೇಕಾಗಿಲ್ಲ, ಇಲ್ಲೇ ಕುಂತ್ಕೊಂಡು ಮಾಡಕ್ಕೆ ಬರ್ತೈತಿ ಅಲ್ಪ ಅಂತಿದ್ರು. ಬಡವ್ರು ಅದಾರ, ಹೆಂಗೆ ಅದಾರ ಅವರು ಅಂದ. ಇಲ್ರಿ ಅವರು ಬಡವ್ರು ಅದಾರ. ಹಂಗಾರೆ ಸುಮ್ಮನೆ ಖರ್ಚು ಮಾಡಿಸೋದು, ಇಲ್ಲೇ ಬಂದು ಭೇಟಿ ಆಗಂದು ಮಾಡಕ್ಕೆ ಬರ್ತೈತಿ. ಇಲ್ಲೇ ಆಗಲಿ ಅಂತ. ಬೇರೆ ದೇಶದಾಗಿರಲಿ ಅವ ಇಲ್ಲೇ ಕುತ್ಕೊಂಡು ಸಂಕಲ್ಪ ಮಾಡಿರ್ತಾರೆ ಕಡಿಮೆ. ಅಂಥ ಪವರ್ ಸಮಾಧಿ ಹೊಂದಿದ ಮಹಾತ್ಮರಲ್ಲಿ ಇರ್ತದೆ. ಅದು ಸಾಮಾನ್ಯ ಜನರಿಗೆ ಗೊತ್ತಿಲ್ಲ. ತಿಳಿಯುವ ದೇಶವ ಶರಣರ ಮಹಿಮೆ ಪರಿಪರಿ ಪಾಪದ ನರ ಕುರಿಗಳಿಗೆ ಅಂತ. ಅಂಥ ಮಹಾತ್ಮರ ಒಂದು ಇದು ನಮಗೆ ಯಾಕ್ರಿ ಅವನು ತಿಳಿದಾವ ಅದರ ಲಾಭ ತಗೋತಾನ, ಬಿಟ್ಟಾಗಲುವುದಿಲ್ಲ. ಯಾವಾಗಂತವ್ರ ದರ್ಶನ ಆದೀತು ಜಗತ್ತೆಲ್ಲ ಕಾಕೊಂತಕೊಂಡು ಅವನು ದಯಾಮಯ ದೃಷ್ಟಿ ಜೀವಿಗಳ ಮೇಲೆ ಬಿತ್ತು ಅಂದ್ರೆ ಜೀವಿಗಳ ಕಲ್ಯಾಣಕ್ಕೆ. ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಯಾರು ಅಂದ್ರೆ ಸಮಾಧಿ ಹೊಂದಿದಂಥ ಅನುಭವಿ ಆತ್ಮಾನುಭವಿಗಳು. ಅವರಷ್ಟು ಕಲ್ಯಾಣ ಜಗತ್ತಿಗೆ ಯಾರಿಂದನೂ ಆಗುದಿಲ್ಲ. ಏನು ಅದು ಅಜ್ಞ ಜನರಿಗೆ ಅದು ಗೊತ್ತಾಗುದಿಲ್ಲ. ನಮ್ಮಂಗೆ ಅದಾರ ಬಿಡವರು, ಅವ್ರು ಅದಾರ ಬಿಡೋ, ನಾವು ದಿನ ಅಲ್ಲೇ ಇರ್ತಾರೆ ಬಿಡೋ ಮರ, ಗೊತ್ತಾಗೋದು ಹೌದಿಲ್ಲ. ಅವ್ರು ಗೊತ್ತು ಹಚ್ಚಿಕೊಡಬಾರ್ದು ಅನ್ನೋದು ಇರ್ತೈತೆ ಉದ್ದೇಶ. ಬೋರ್ಡ್ ಹಾಕೊಂಡು ಅಡ್ಡಾಡೋಣ ನಾವು ಅಂತಿದ್ದ ನಿರಂಜನ. ತನ್ನಿಂದ ತಾನ ಕಲ್ಯಾಣ ಮಾಡ್ಬೇಕನ್ನೋ ಭಾವ ಇರಲಿಲ್ಲ ಅಂದ್ರೆ ಅವ್ರ ದರ್ಶನದಿಂದ ಕಲ್ಯಾಣ ಅಂತ ಪವರ್ ಇರ್ತೈತೆ ಅವ್ರಿಗೆ. ಅದಕ್ಕೆ ಜಗತ್ತೆಲ್ಲ ನಿನ್ನ ಕಡೆ ಎಲ್ಲ ಕೊಡೋಂಗೆ ಮಾಡ್ಕೋ ಅಂತಿದ್ರು ಅದು ಅವ್ರು. ನೀ ಜಗತ್ತಿನ ಕಡೆ ಎಲ್ಲ ಕೊಡಕ್ಕೆ ಹೋಗ್ಬೇಡ, ಜಗತ್ತೆಲ್ಲ ನಿನ್ನ ಕಡೆ ಎಲ್ಲ ಕೊಡೋಂಗೆ ಮಾಡ್ಕೊ. ಏನು ಮಾಡ್ಬೇಕಂದ್ರೆ ಜ್ಞಾನ ಸ್ಥಿತಿಯನ್ನು ಪಡಿ. ನಿನ್ನ ಭಾವದೊಳಗೆ ನೀ ನೆಲೆಯಾಗಿ ನಿಂತೆ ಅಂದ್ರೆ ಇದೆಲ್ಲ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ನೀ ಏನು ಮಾಡ್ತೀವಿ ಅದೆಲ್ಲ ಸಿದ್ಧಿಸ್ತದೆ.
ಹಾಂ ಹೌದು. ಇವತ್ತು ನಾಳೆ ಐತಿ, ನಾಳೆ ಐತಲ್ಲ, ನಾಳೆ ಐತೆ, ನಾಳೆ ಮಾಡುವ. ಬಿಡ್ರಿ, ಟೈಮ್ ಆಗೈತಿ. ನಾಳೆ ತೊಳಿವಲ್ರಿ ಎಲ್ಲ ಅಜ್ಜಾರು. ನಾಡ್ದು ಸೋಮವಾರ ದಿನ ಬರ್ತಾರೆ ಅವ್ರು ಸಾಯಂಕಾಲ.